ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ. ಪ್ರೌಢಾವಸ್ಥಾಪರ್ಯಂತಂ ಪ್ರಶಿಕ್ಷಾಂ ಉಚಿತೋತ್ತಮಂ ವೃತ್ತಿಮಾರ್ಗಂ ಪ್ರದದ್ಯಾತ್ತಂ ವ್ಯರ್ಥಂ ಮುಕ್ತಮನಂತರೇ. ಟಿಲ್ ಟೀನೇಜ್ ಎಜುಕೇಷನ್ is sufficient. It should be given seriously. Then we have to ask them to start their own small enterprise instead of waste of time on education. ಪ್ರೌಢಾವಸ್ಥೆ ಪರ್ಯಂತಂ ಮಕ್ಕಳು ಪ್ರೌಢಾವಸ್ಥೆಗೆ ಬರುವ ತನಕ ಸರಿಯಾದ ಉಚಿತವಾದ ಎಲ್ಲ ರೀತಿಯ ಉಚಿತವಾಗಿ ತುಂಬ ಸ್ಟ್ರಿಕ್ಟಾಗಿ ಎಜುಕೇಷನ್ ಮಾಡಿಕೊಡಬೇಕು, ಶಿಕ್ಷಣ ಕೊಡಬೇಕು. ವೃತ್ತಿ ಮಾರ್ಗಂ ಪ್ರದದ್ಯಾತ್ತಂ, ಆನಂತರ ಅವನಿಗೆ ಏನಾದರೂ ಕೈ ಕೆಲಸ, ಇಂಥ ಕೆಲಸ ಮಾಡು, ಇಂಥದ್ದಿದು, ಅವನಿಗೆ ವೃತ್ತಿ ಏನು ಜೀವನೋಪಾಯಕ್ಕೆ ಏನು ಬೇಕೋ ಅಷ್ಟು ವ್ಯವಸ್ಥೆಗಳನ್ನು ಅವನು ಮಾಡಿಕೊಡೋ ಹಾಗೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಪ್ರದದ್ಯಾತ್ತಂ, ಅವನಿಗೆ ವ್ಯರ್ಥ ಮುಕ್ತಂ ಅನಂತರ ಎಜುಕೇಷನ್ಗೆ ಹಾಕೋ ದುಡ್ಡೆಲ್ಲ ವೇಸ್ಟ್, ಯಾವುದೇ ರೀತಿ ಲಾಭ ಆಗೋದಿಲ್ಲ. ಅವ್ರವ್ರು ಬೇಕಾದರೆ ಅವ್ರು ಶಿಸ್ತಾಗಿ ಓದ್ಕೊಳ್ತಾರೆ. ಅಮೆರಿಕದಲ್ಲೆಲ್ಲ ಅದೇ ಸಿಸ್ಟಮ್. SLC-ವರೆಗೆ ಸರಿಯಾಗಿ ಅಥವಾ PUC-ವರೆಗೆ ಚೆನ್ನಾಗಿ ಓದಿಸ್ಬಿಡ್ಬೇಕು, ಫ್ರೀಯಾಗಿ, ₹1 ಖರ್ಚು ಮಾಡದಿದ್ದಂಗೆ. ಸರ್ಕಾರವೇ ಎಲ್ಲ ನೋಡ್ಕೊಳ್ಬೇಕು. ನಂತರ ಅವನ್ನ ಸಮಾಜಕ್ಕೆ ಬಿಟ್ಬಿಡ್ಬೇಕು, ಅವನ ಕೆಲಸ ಅವ್ನು ಮಾಡ್ಕೊಳ್ತಾನೆ. ಷೋಡಶಾನಂತರಂ ವಿದ್ಯಾ ಐಚ್ಛಿಕಂ ಜ್ಞಾನದಾಹಿನಾಂ ಗುರುಪದೇಶಂ ಕಾಠಿನ್ಯೇ ಅನ್ಯಥಾ ವ್ಯರ್ಥವೇತನಂ. Education after teenage should be always optional for those who are really interested in education. No meaning in extending free education for idiots after teenage. ಷೋಡಶಾನಂತರಂ ವಿದ್ಯಾ, 16 ವರ್ಷದ ನಂತರ ಕೊಡುವ ವಿದ್ಯೆ ಐಚ್ಛಿಕವಾಗಿರಬೇಕು ಮತ್ತು ಜ್ಞಾನದಾಹಿಗಳಿಗೆ ಮಾತ್ರ ಕೊಡಬೇಕು. ಸುಮ್ಮನೆ ಇಷ್ಟ ಇರಲ್ಲ, ಮಾಡಲ್ಲ, ಬರ್ತವೆ ಹೋಗ್ತವೆ ಅಂಥವರಿಗೆಲ್ಲ ಕೊಡೋದ್ರಿಂದ ದುಡ್ಡು ವೇಸ್ಟು, ಟೈಮ್ ವೇಸ್ಟು. ಗುರುಪದೇಶಂ ಕಾಠಿಣ್ಯ, ನಂತರ ಷೋಡಶಾನಂತರದಲ್ಲಿ ಉಪದೇಶ ಮಾತ್ರ ಕಠಿಣವಾಗಿರಬೇಕು. ಸುಮ್ಮನೆ ಏನೋ ಟೈಮ್ ಪಾಸ್ಗೆ ನಾನು ಬರ್ತೀನಿ ನೀನು ಬರ್ತೀನಿ ಅಂತ ಹಾಕ್ಬಾರ್ದು. ತುಂಬ ಕಷ್ಟದಿಂದ ಅವನಿಗೆ ವಿದ್ಯಾಭ್ಯಾಸ ಹೇಳ್ಕೊಡ್ಬೇಕು, ಅವನು ಕಷ್ಟದಿಂದ ವಿದ್ಯಾಭ್ಯಾಸ ಕಲಿಬೇಕು. ಅನ್ಯಥಾ ವ್ಯರ್ಥವೇತನ, ಅಲ್ಲದಿದ್ದರೆ ಸಂಬಳ ಎಲ್ಲ ವೇಸ್ಟ್ ಆಗುತ್ತೆ. ಸೌಕರ್ಯಾಕರ್ಷಿತ ಛಾತ್ರ ದಿಶಂತಿ ಪ್ರವಿಶಂತಿ ಚ ಸ್ವಬೋಧೇನ ಏವ ಸುಜ್ಞಾನಂ ಪರಂ ದೇಶಂ ಪ್ರಾಯೋಗಿಕಂ. ಎ ಸ್ಟೂಡೆಂಟ್ who has joined for free facilities in the schools never studies but wanders here and there. Studies should be innate attitude. It should be on the real life experience. ಸೌಕರ್ಯಾಕರ್ಷಿತ ವಿದ್ಯಾ, ಸೌಕರ್ಯವನ್ನು ಆಕರ್ಷಿಸಿಕೊಂಡ ಯಾವ ವಿದ್ಯೆಯು ವಿದ್ಯಾರ್ಥಿಗೆ ಯಾವುದೇ ಲಾಭ ಕೊಡುವುದಿಲ್ಲ. ಬದಲಾಗಿ ಅವನು ಬರುತ್ತಾನೆ ಹೋಗುತ್ತಾನೆ, ಬೆಳಗ್ಗೆ ಬರುತ್ತಾನೆ ಸಂಜೆ ಹೋಗುತ್ತಾನೆ, ಬೆಳಗ್ಗೆ ಬರುತ್ತಾನೆ ಸಂಜೆ ಹೋಗುತ್ತಾನೆ. ಸ್ವಬೋಧೇನೈವ ಸುಜ್ಞಾನಂ, ತನಗೆ ತಾನೇ ನನಗೆ ಓದಬೇಕು ಅನ್ನೋ ಆಸಕ್ತಿ ಇರೋನಿಗೆ ಸುಜ್ಞಾನ ಬರಲು ಸಾಧ್ಯ. ಒತ್ತಡಕ್ಕೆಲ್ಲ ವಿದ್ಯೆ ಹತ್ತೋದಿಲ್ಲ. ಪರಂ ದೇಶಂ ಪ್ರಾಯೋಗಿಕಂ, ದೇಶ ಸುತ್ತು ಕೋಶ ಓದು ಮಾಡೋದ್ರ ಮೂಲಕ ಅಭಿವೃದ್ಧಿಯಾಗಿ ಅವನೇ ಸ್ವಂತ ನಾವು ಓದಬೇಕು ಅನ್ನೋ ಮನಸ್ಸಿದ್ದಾಗ ಯಾವುದೇ ಕಾಲೇಜ್ ಬೇಡ, ಏನು ಬೇಡ, ಪುಸ್ತಕಗಳು ಎಲ್ಲಿದೆ ಅಂತ ಹೇಳಿದ್ರೆ ಸಾಕು, ಓದ್ಕೋತಾನೆ. ಆಟೋಮೆಟಿಕ್ಕಾಗಿ ಅವನ ನಾಲೆಡ್ಜ್ ಬೆಳೆಯುತ್ತೆ. ಷೋಡಶಾನಂತರಂ ವಿದ್ಯಾ ಸರ್ಕಾರೇ ನಷ್ಟದಾಯಕಂ ಯುವಶಕ್ತಿಂ ವಿನಾಶೇ ಅತ್ರ ಸಂಪತ್ ಕಾಲ ವಿನಾಶನಂ. ಗೌರ್ಮೆಂಟ್ ಫೆಸಿಲಿಟೀಸ್ ಆಫ್ಟರ್ ಟೀನೇಜ್ ಇಸ್ ಎ ಲಾಸ್. It will reduce the enthusiasm of a student and wastage of time and energy. 16 ವರ್ಷದ ನಂತರ ಕೊಡುವ ಮುಕ್ತ ಫ್ರೀ ವಿದ್ಯೆ ಸರ್ಕಾರಕ್ಕೆ ಕೇವಲ ನಷ್ಟವೇ ಹೊರತು ಯಾವುದೇ ಲಾಭವಿಲ್ಲ. ಯುವಶಕ್ತಿ ವಿನಾಶ, ಇದರಿಂದ ಯುವಶಕ್ತಿ ಆ ಕಡೆ ಮನೆ ಕೆಲಸನೂ ಬರಲ್ಲ, ಈ ಕಡೆ ನಾಲೆಡ್ಜು ಕಾಲೇಜ್ ಕೆಲಸನೂ ವಿದ್ಯೆನೂ ನಾಲೆಡ್ಜ್ ಇರಲ್ಲ. ಇದರಿಂದ ಸಂಪತ್ತು ಕಾಲ ಎಲ್ಲವೂ ವಿನಾಶನ. ಉನ್ನತಂ ಶಿಕ್ಷಣಂ ಜ್ಞಾನಂ ಆರ್ಜಿತಂ ಸ್ವಸ್ಯ ಕೌತುಕೆ ಪ್ರೌಢಾವಸ್ಥೆ ಸದುದ್ಯೋಗಂ ವೃತ್ತಿವೃದ್ಧಿರನಂತರಂ. ಹೈಯರ್ ಎಜುಕೇಷನ್ ಶುಡ್ ಬಿ obtained due to curiosity but not for jobs. During the youth age, some encouragement should be given for employment which speeds up the experience. ಉನ್ನತಂ ಶಿಕ್ಷಣಂ ಜ್ಞಾನಂ, ಶಿಕ್ಷಣದ ಜ್ಞಾನ
ಉನ್ನತ ಶಿಕ್ಷಣ ಜ್ಞಾನ ಆರ್ಜಿತಂ ಸ್ವಸ್ಯ ಕೌತುಕಿ, ಅವರವರಿಗೆ ಇಷ್ಟ ಬಂದು ಓದಬೇಕೇ ಹೊರತು ಸರ್ಕಾರದ ಸೌಲಭ್ಯದಲ್ಲಿ ಓದಬಾರದು. ಇದರಿಂದ ಯಾವುದೇ ಲಾಭ ಆಗುವುದಿಲ್ಲ. ಪ್ರೌಢಾವಸ್ಥೆಯ ಸದುದ್ಯೋಗಂ, ಪ್ರೌಢಾವಸ್ಥೆಯ ನಂತರ ಅವನಿಗೆ ಸರಿಯಾದ ಉದ್ಯೋಗಾವಕಾಶಗಳನ್ನು ತೋರಿಕೊಡ್ಬೇಕೇ ಬಿಟ್ಟರೆ ವೃತ್ತಿ ವೃದ್ಧಿರ ಅನಂತರಂ, ವೃತ್ತಿಯು ಅಭಿವೃದ್ಧಿ ಆಗುತ್ತದೆ, ಅಭಿವೃದ್ಧಿಯೂ ಆಗುತ್ತದೆ. ಅನಂತರದಲ್ಲಿ ಅವನ ಕಾಲ ಮೇಲೆ ಅವನು ನಿಂತ್ಕೊಳ್ಳೋ ಹಾಗಾಗ್ತಾನೆ ಬಿಟ್ಟರೆ ಸುಮ್ಮನೆ ಓದಿ ಓದಿ ಮಂಕಾದ ಆಗಿರ್ತಾನೆ. ಜ್ಞಾನ ವಿಜ್ಞಾನ ಸಂಶೋಧಂ ದಧ್ಯಾತ್ತಂ ಪ್ರೌಢಶಿಕ್ಷಣೆ ಗುರು ಅತ್ಯಂತ ಸುಜ್ಞಾನಿ ನಿಯುಕ್ತಂ ಮೂಲಸ್ಥಾನಕ್ಕೆ. ನಾಲೆಡ್ಜ್ ಇನ್ ಸೈನ್ಸ್ ಆ್ಯಂಡ್ ರಿಸರ್ಚ್ ಶುಡ್ ಬಿ ಗಿವನ್ even in the pre-university education. We have to appoint such a teacher, one who is excellent in research and development even in the childhood. ಜ್ಞಾನ ವಿಜ್ಞಾನ ಸಂಶೋಧಂ, ಜ್ಞಾನ ವಿಜ್ಞಾನ ಸಂಶೋಧನೆ ಇವುಗಳನ್ನು ಪ್ರೌಢಶಿಕ್ಷಣ ಅವಸ್ಥೆಯ ಒಳಗೆ ಅಥವಾ PUCಯ ಒಳಗೆ ದದ್ಯಾತ್ ಕೊಡಬೇಕು. ತಂ ಪ್ರೌಢಶಿಕ್ಷಣೆ ಗುರು ಅತ್ಯಂತ ಸುಜ್ಞಾನಿ. ಆಗ ಗುರು ಸುಮ್ಮನೆ ಸರ್ಟಿಫಿಕೇಟ್ ಓರಿಯೆಂಟೆಡ್ ಗುರು ಆಗಿರಬಾರ್ದು. ಅವನಿಗೆ ಜ್ಞಾನ ವಿಜ್ಞಾನ ಸಂಶೋಧನೆ ಎಲ್ಲದರ ಅರಿವಿರಬೇಕು. ಅವನು ಆ ಮಕ್ಕಳ ಮನಸ್ಸಿನಲ್ಲಿ ಸಣ್ಣ ಸಣ್ಣ ವಿಷಯಗಳ ಬಗ್ಗೆ, ಹೊಸ ಹೊಸ ಸಂಶೋಧನೆಗಳ ಬಗ್ಗೆ ಹೇಳಿಕೊಡುತ್ತಾ, ಚೀನಾದಲ್ಲಿ PUC ಹುಡುಗರಿಗೇನೆ ಹೊಸ ಹೊಸ ಡ್ರೋನ್ ಕಂಡುಹಿಡಿಯೋದು ಹೇಗೆ, ರೋಬೋಟ್ ಕಂಡುಹಿಡಿಯೋದು ಹೇಗೆ ಎಲ್ಲವನ್ನ ಗುರುಗಳು PUC ಲೆವೆಲಲ್ಲಿ SLC ಲೆವೆಲಲ್ಲಿ ಅವರಿಗೆ ಟ್ರೈನ್ ಮಾಡಿ ಕಾಂಪಿಟೇಷನ್ ಇಡ್ತಾರೆ. ಅಂತಾದರೆ ಗುರು ಎಷ್ಟು ಜ್ಞಾನಿ ಇರಬೇಕು, ವಿದ್ಯಾರ್ಥಿಗಳನ್ನು ಹೇಗೆ ತಯಾರು ಮಾಡಬೇಕು. ನಿಯುಕ್ತಂ ಮೂಲಸ್ಥಾನಕ್ಕೆ, ಇಂತಹ ಗುರುಗಳನ್ನು ಅಪಾಯಿಂಟ್ ಮಾಡಿದ ಶಾಲೆಗಳೇ ಧನ್ಯ, ಅಂತಹ ಶಿಕ್ಷಣವೇ ಧನ್ಯ. ಯುವಶಕ್ತಿಂ ಸದಾ ಯುಜ್ಯೇತ್ ಉತ್ಪನ್ನ ದೇಶ ಸಂಪದೆ ಕೌಶಲ್ಯಾಧಾರಿತ ವೃತ್ತಿಂ ವಿಸ್ತೃತಂ ಮೂಲದೇಶಿಕಂ. Youth should be appointed in production field to produce more and to develop the country. Soft skill oriented information should be given rapidly in the young age. ಯುವಶಕ್ತಿಂ ಸದಾ ಯುಜ್ಯೇತ್, ಯುವಶಕ್ತಿಯನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕು. ಯುಜ್ಯೇತ್ ಉಪಯೋಗಿಸಿಕೊಳ್ಳಬೇಕು. ಯಾವುದರಲ್ಲಿ? ಉತ್ಪನ್ನಂ ದೇಶ ಸಂಪದೆ, ದೇಶದ ಸಂಪತ್ತಿನ ಅಭಿವೃದ್ಧಿಯ ಬಗ್ಗೆ, ಅಭಿವೃದ್ಧಿ ಆಗುವ ಕಡೆಗೆ ಅವನ್ನ ಗಮನ ಹರಿಸಬೇಕು. ಜನಸಂಖ್ಯೆಯನ್ನು ಹೇಗೆ ಉತ್ಪಾದನೆ ಮಾಡುತ್ತಾನೋ ಅದೇ ರೀತಿ ದೇಶದ ಸಂಪತ್ತನ್ನು ಕೂಡ ಉತ್ಪಾದನೆ ಮಾಡುವ ಮನಸ್ಸನ್ನು ಅವನಿಗೆ ಯುವ ಪೀಳಿಗೆ ಇರುವಾಗಲೇ ಹೇಳಿಕೊಡಬೇಕು. ಕೌಶಲ್ಯ ಆಧಾರಿತ ವೃತ್ತಿ, ಇಂಥ ಸಮಯದಲ್ಲಿ ಸಾಫ್ಟ್ ಸ್ಕಿಲ್ ಕೌಶಲ್ಯ ಆಧಾರಿತ ವೃತ್ತಿ ಅವನಿಗೆ ಸಹಾಯ ಮಾಡುತ್ತೆ. ಒಂದು ಫಿಟ್ಟರ್ ಇರ್ಬೋದು, ಎಲೆಕ್ಟ್ರಿಷಿಯನು, ಪ್ಲಂಬರು, ಅವರಿಗಿರುವಷ್ಟು ಕೆಲಸ ಇವತ್ತು ಯಾರಿಗೂ ಇಲ್ಲ. ಯಾಕೆಂದರೆ ಡಿಗ್ರಿ ಆದವರು ಆ ಕೆಲಸಕ್ಕೆ ಹೋಗಲ್ಲ, ಎಕ್ಸ್ಪರ್ಟ್ ಆಗಿರೋರು ಆ ಫೀಲ್ಡಲ್ಲಿ ಇರಲ್ಲ. ಹಾಗಾಗಿ ಎಲೆಕ್ಟ್ರಿಷಿಯನ್ಗಿರುವಷ್ಟು ಡಿಮ್ಯಾಂಡು, ಅವನ ಜೀವನ ಸುಖವಾಗಿ ಬಾಳ್ತಾ ಇರ್ತಾನೆ. ಯಾಕೆ ಅಂದರೆ ಅಲ್ಲಿ ಉದ್ಯೋಗ ಸೃಷ್ಟಿಯಾಗಿದೆ, ಆದರೆ ಅಲ್ಲಿ ಉತ್ಪನ್ನ ಮಾಡುವ ವ್ಯಕ್ತಿಗಳೇ ಅಲ್ಲಿ ಇಲ್ಲ. ಅದರಿಂದ ಎಚ್ಚರವಿರಬೇಕು. ಛಂದೋಬದ್ಧ ಅಲಂಕಾರಂ ಸುಬೋಧ್ಯಂ ಮೂಲವಿದ್ಯೆಯ ಪ್ರೌಢ ಪ್ರಬಂಧ ಸಾಮರ್ಥ್ಯಂ ದದ್ಯಾತ್ತಂ ಶುದ್ಧ ವಿದ್ಯೆಯ. ಸ್ಟ್ಯಾನ್ಸಾ, specification process and methods of construction of poems should be taught even in the childhood. ಜನಪದರಿ ಕೆಲಸ ಮಾಡ್ತಾಯಿದ್ರು. We create easy writing capacity. Very creative, easy writing capacity should be known in the childhood itself. ಛಂದೋಬದ್ಧ ಅಲಂಕಾರಂ, ಛಂದಸ್ಸು ಅಲಂಕಾರಬದ್ಧವಾಗಿ ಹೈಸ್ಕೂಲ್ SLC ಒಳಗೆ ಅವನು ಸುಬೋಧಂ ಮೂಲವಿದ್ಯೆ, ಅವನಿಗೆಲ್ಲ ಜ್ಞಾನ ಬಂದಿರಬೇಕು. ಚಿಕ್ಕ ಮಗು ಆದರೂ ಕೂಡ ಸರಿಯಾಗಿ ಅವನು ಟ್ರೈನ್ ಮಾಡಿದ್ರೆ ಸಾಧ್ಯ, ಯಾಕೆ ಆಗೋದಿಲ್ಲ. ಚೀನಾದಲ್ಲಿ ಎಷ್ಟು ಮಕ್ಕಳನ್ನು ಚಿಕ್ಕ ವಯಸ್ಸಲ್ಲಿ ಹೇಗೆ ತಯಾರು ಮಾಡಿ ಇಂಟರ್ನ್ಯಾಷನಲ್ ಒಲಿಂಪಿಕ್ಸಲ್ಲಿ ಬರ್ತಾರೆ ಅಂತಂದರೆ ಅಷ್ಟು ಚಿಕ್ಕ ವಯಸ್ಸಿಂದ ಅಷ್ಟು ಹೇಳ್ಕೊಟ್ಟಿರ್ತಾರೆ. ಅದರಿಂದ ಮಕ್ಕಳಿಗೆ ಕನ್ನಡವನ್ನು ಛಂದೋಬದ್ಧವಾಗಿ ಅಲಂಕಾರಬದ್ಧವಾಗಿ ಒಂದು ಪೋಯಮ್ ಹೇಗೆ ಬರಿಬೇಕು, ಒಂದು ಸ್ಟ್ಯಾನ್ಸ್ ಹೇಗೆ ಬರಿಬೇಕು ಅಂತ ಚಿಕ್ಕ ವಯಸ್ಸಿನಿಂದ ಹೇಳ್ಕೊಟ್ಟು ಕಾಂಪಿಟೇಷನ್ ಇಟ್ಟರೆ ಸುಬೋಧ್ಯಂ ಮೂಲವಿದ್ಯೆಯ. ಅಷ್ಟಾಗುವಾಗ ಪ್ರೌಢ ಪ್ರಬಂಧ ಸಾಮರ್ಥ್ಯಂ, ಪ್ರೌಢವಾದ ಪ್ರಬಂಧ ಸಾಮರ್ಥ್ಯವು
ಅವನಿಗೆ ಪ್ರೌಢಾವಸ್ಥೆ ಬರುವಾಗಲೇ ಬಂದುಬಿಟ್ರೆ ತದ್ಯಾತ್ತಂ ಶ್ರದ್ಧವಿದ್ಯೆ, ಅಂಥ ವಿದ್ಯೆಯನ್ನು ಅವರಿಗೆ ಕೊಟ್ಟಾಗ ಆ ಶಿಕ್ಷಣವೇ ಧನ್ಯ. ಷೋಡಶಾರ್ಜಿತ ಯಾ ವಿದ್ಯಾ ಸುಜ್ಞಾನಂಚ ನಿರಂತರಂ ತಸ್ಮಾತ್ ಸರ್ವ ಪ್ರಯತ್ನೇನ ಪ್ರಕರ್ಷ ಜ್ಞಾನದೀಯತಾಂ. ದ ನಾಲೆಡ್ಜ್ ಅರ್ನ್ಡ್ ಡ್ಯೂರಿಂಗ್ ದ ಟೀನ್ ಏಜ್ ಈಸ್ ಎಟರ್ನಲ್. ಸೊ ಡ್ಯೂರಿಂಗ್ ದ್ಯಾಟ್ ಟೈಮ್ ಡಿಸ್ಚಾರ್ಜ್ ಎವ್ರಿ ಸ್ಕಿಲ್ ಸೀರಿಯಸ್ಲಿ ಟು ದ ಸ್ಟೂಡೆಂಟ್ಸ್. ಷೋಡಶಾರ್ಜಿತ ಯಾವ ವಿದ್ಯೆ 16 ವರ್ಷ 18 ವರ್ಷ 20 ವರ್ಷದ ಒಳಗೆ ಕೊಟ್ಟಂತಹ ಯಾವ ವಿದ್ಯೆ ಅದು ಸುಜ್ಞಾನ ಮತ್ತು ನಿರಂತರವಾದ್ದು. ಆ ಟೈಮಲ್ಲಿ ಸರಿಯಾಗಿ ಟ್ರೈನ್ ಮಾಡಿ ದೇಶಕ್ಕೆ ಬಿಟ್ಟರೆ ಅವರಿಂದ ಖಂಡಿತವಾಗಲೂ ದೇಶ ಅಭಿವೃದ್ಧಿ ಸಾಧ್ಯ. ತಸ್ಮಾತ್ ಸರ್ವ ಪ್ರಯತ್ನೇನ, ಅದರಿಂದ ಎಲ್ಲ ಎಫರ್ಟನ್ನು ಅಲ್ಲಿಗೆ ಹಾಕಿ, ಎಲ್ಲ ಪ್ರಯತ್ನವನ್ನು ಅಲ್ಲಿಗೆ ಹಾಕಿ ಪ್ರಕರ್ಷ ಜ್ಞಾನದೀಯತ, ಒಳ್ಳೆಯ ನಾಲೆಡ್ಜನ್ನು ಅವರಿಗೆ ಕೊಡಲ್ಪಡಬೇಕು. ಆಗ ಮಕ್ಕಳು ಟೈಮ್ ಪಾಸ್ ಮಾಡೋದು, ಓಡಾಡೋದು, ಕೆಟ್ಟ ಬುದ್ಧಿ ಕಲಿಯೋದು ಎಲ್ಲ ಸಹಜವಾಗಿ ಕಡಿಮೆ ಆಗುತ್ತದೆ. ಒಳ್ಳೆಯ ಪ್ರಜೆಯಾಗಿ ಸತ್ಪ್ರಜೆಯಾಗಿ ದೇಶ ಅಭಿವೃದ್ಧಿ ಸಾಧ್ಯ. ಯೋಗಿ ಜ್ಞಾನಿ ಗುರುಸ್ತತ್ರ ಪ್ರಕರ್ಷ ಜ್ಞಾನ ಕಾರಣಂ ಸದಾ ಸಂವೀಕ್ಷಣಂ ಕೃತ್ವ ಶಿಷ್ಯಾದಿಚೇತ್ ಪರಾಜಯಂ. ಗುರು ಯಾರು? ಯೋಗಿಯಾಗಿರಬೇಕು, ಜ್ಞಾನಿಯಾಗಿರಬೇಕು, ಪ್ರಕರ್ಷ ಜ್ಞಾನ ಇರಬೇಕು. ಒಂದು ಸಬ್ಜೆಕ್ಟಲ್ಲಿ ಯಾವ ಪ್ರಶ್ನೆ ಕೇಳಿದ್ರೂ ಉತ್ತರ ಹೇಳುವಾಗಿರಬೇಕು. ಪ್ರಕರ್ಷ ಜ್ಞಾನ ಕಾರಣಂ. ಹಾಗಿದ್ರೆ ಅವನು ನಿಜವಾದ ಯೋಗಿ ಆಗ್ತಾನೆ, ಜ್ಞಾನಿ ಆಗ್ತಾನೆ. ಮತ್ತು ಗುರುವಾದವನು ಸದಾ ಸಂವೀಕ್ಷಣ, ಒಂದು ಸ್ಟೂಡೆಂಟ್ ಮೇಲೆ ಯಾವಾಗಲೂ ಕಣ್ಣಿಟ್ಟಿರಬೇಕು. ತಂದೆ ತಾಯಿಗಿಂತಲೂ ಹೆಚ್ಚಾಗಿ ಗುರುವಾದವನು ವಿದ್ಯಾರ್ಥಿಯ ಪುರೋಭಿವೃದ್ಧಿಯ ಬಗ್ಗೆ ಕಣ್ಣಿಟ್ಟಿರಬೇಕು. ಮತ್ತು ಒಳ್ಳೆಯ ಗುರು ಶಿಷ್ಯಾದಿಚೇತ್ ಪರಾಜಯಂ, ಗುರುಗಳನ್ನೇ ಸೋಲಿಸುವಂತಹ ಶಿಷ್ಯನನ್ನು, ಅರ್ಜುನಂತಹ ವಿದ್ಯಾರ್ಥಿಯನ್ನು ಪಡೆದಂತಹ ಗುರುಗಳೇ ಧನ್ಯ. ಶಿಷ್ಯಾದಿಚೇತ್ ಪರಾಜಯಂ, ಶಿಷ್ಯರು ಗುರುಗಳನ್ನು ಸೋಲಿಸಬೇಕು. ಅಂತಹ ವಿದ್ಯಾರ್ಥಿಗಳನ್ನು ಒಬ್ಬ ಒಳ್ಳೆಯ ಶಿಕ್ಷಕ ತಯಾರು ಮಾಡಿದರೆ ಅವನು ಜ್ಞಾನಿಯಾಗುತ್ತಾನೆ, ಯೋಗಿಯಾಗುತ್ತಾನೆ. ವೆನ್ ದೇ ಹ್ಯಾವ್ ಸೌಂಡ್ ನಾಲೆಡ್ಜ್ ದೇ ಕಾಲ್ಡ್ ಯೋಗಿ, wise sage, etc. A good teacher always tries to be defeated by the student. ಲಾಭಾರ್ಜನೆ ಪ್ರಜೀವಂತಿ ಗುರು ಲಘೂಪಜಾಯತೆ ಶಿಷ್ಯೋತ್ಕರ್ಷೇನ ಮೋದಂತಿ ಯಜ್ಜೀವತಿ ಸಜೀವತಿ. When teacher is greedy of money and lust, he will become light-weighted, not heavyweight or guru. Guru means heavyweight. Laghu means lightweight. A teacher who enjoys the students' excellency, he lives longer. ಲಾಭಾರ್ಜನೆ ಪ್ರಜೀವಂತಿ ಗುರು ಲಘೂಪಜಾಯತೆ. ಗುರು ಯಾವಾಗ ಹಗರ ಆಗ್ತಾನೆ ಅಂತಂದರೆ ಬರೀ ದುಡ್ಡು ಮತ್ತು ಲಸ್ಟ್ ಚಟಗಳಿದ್ದರೆ ಅಂಥವ್ರನ್ನ ಗುರು ಅಂತ ಅನ್ಸ್ಕೊಳಕ್ಕೆ ಸಾಧ್ಯವೇ ಇಲ್ಲ. ಅವನು ಹಗುರವಾಗ್ತಾನೆ, ಲೈಟ್ ವೆಯ್ಟ್ ಆಗ್ತಾನೆ, ತೂಕ ಇಂಥ ವ್ಯಕ್ತಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಶಿಷ್ಯ ಉತ್ಕರ್ಷದಿಂದ ಮೋದಂತಿ, ಶಿಷ್ಯನ ಉತ್ಕರ್ಷದಿಂದ ಖುಷಿ ಪಡುವಂತಹ ಉಪನ್ಯಾಸಕ ಯಜ್ಜೀವತಿ ಸಜೀವತಿ, ಅಂತಹ ಉಪನ್ಯಾಸಕನೇ ನಿಜವಾದ ಜೀವ ಇರುವ ವ್ಯಕ್ತಿ. ಯಜ್ಜೀವತಿ ಸಜೀವತಿ. ಸರ್ವಶಿಕ್ಷಾ ಮದೋತ್ಕರ್ಷ ಜ್ಞಾನಿನ ಹಂತಿ ಅಂತಿಮೆ. ಜಲದಾಹೆ ಅನಾಸಕ್ತಃ ಕೇ ಜಲಂ ಕಿಂಕರಿಷ್ಯತಿ. Compulsory higher education, free education leads to arrogance in the end, which kills the education yearning. What happens if we pour the water to a person who is not thirsty? ಸರ್ವ ಶಿಕ್ಷಾ ಅಭಿಯಾನ ಎಂಬುದು ಅಹಂಕಾರವನ್ನು, ಮದವನ್ನು ಹೆಚ್ಚು ಮಾಡಲಿಕ್ಕೆ ಮಾತ್ರ ಉಪಯೋಗಕ್ಕೆ ಬರುತ್ತದೆ. ಇದರಿಂದ ನಿಜವಾದ ಜ್ಞಾನಿಗಳು ಹಂತಿ ಅಂತಿಮೆ, ಅವನ ನಿಜವಾದ ಜ್ಞಾನ, ಕಷ್ಟಪಟ್ಟು ಓದುವ ಮನಸ್ಸು ನಾಶವಾಗಿ ಹೋಗುತ್ತದೆ. ಜಲದಾಹೆ ಅನಾಸಕ್ತ, ಬಾಯಾರಿಕೆಯೇ ಆಗದೇ ಇರೋವನಿಗೆ ಕೇ ಜಲ ಕಿಂಕರಿಷ್ಯತಿ, ಸರೋವರದ ಎಷ್ಟೊಂದು ನೀರು ಅವನಿಗೇನು ಉಪಯೋಗ? ಅವನಿಗೆ ಆ ಬಾಯಾರಿಕೆ ಆಗಿದ್ದರೆ ಆ ನೀರು ಉಪಯೋಗ ಬರುತ್ತೆ. ಬಾಯಾರಿಕೆನಿಲ್ಲ, ಹಸುವೆ ಇಲ್ಲ ಅಂಥವರಿಗೆ ಸರ್ವಶಿಕ್ಷೆ ಅಂತ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡೋದ್ರಲ್ಲಿ ಅರ್ಥವಿಲ್ಲ. ಶಿಕ್ಷಣ ಮಧ್ಯಮಂ ಅತ್ರ
పుస్తకాలయ వాహనం. భువనోత్కర్ష దుర్భోగం ఉద్యోగం సృష్టినాశనం. Education is a kind of trade nowadays due to the sale of bags, sale of books, pen, pencil, buses, facilities, uniform, so on and so forth. This kind of education will give rise to big buildings, but not the intellectual infrastructure or intellectual personality in the society. ಶಿಕ್ಷಣಂ ಉದ್ಯಮ ಮಾತ್ರ. ಶಿಕ್ಷಣವು ಒಂದು ದೊಡ್ಡ ಉದ್ಯಮವಾಗಿದೆ. ಅದು ಪುಸ್ತಕದಿಂದ, ಬಿಲ್ಡಿಂಗಿಂದ, ವಾಹನಾಭಿವೃದ್ಧಿಯಿಂದ ಅವರ ಉದ್ಯೋಗವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. ಭುವನೋತ್ಕರ್ಷ ದುರ್ಭೋಗಂ, ಇದರಿಂದ ಆ ಸಂಸ್ಥೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿಸ್ಬೋದು ಬಿಟ್ಟರೆ ಮತ್ತು ದುರ್ಭೋಗ, ಕೆಟ್ಟ ಅಭಿವೃದ್ಧಿ, ಕೆಟ್ಟ ದಾರಿಯನ್ನು ಹಿಡಿಬೋದು ಬಿಟ್ಟರೆ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ಫೋಸಿಸ್ನ ಆಳ್ಮೂರ್ತಿ ಸೇಸ್ just 20% of the educated youth are employable, remaining are the national waste. Even after this kind of flourishing education institutions. ಸ್ವಾಮಿ ಈಕ್ಷಂತಿ ಸದಾಸಕ್ತಿಂ ಶಿಕ್ಷಣೆ ನತು ಕೇವಲಂ ಯುಕ್ತ ಬುದ್ಧಿ ಸಮಾಕರ್ಷೆ ವೃತ್ತಿರಾಪ್ನೋತಿ ಗೌರವಂ. The owner of the company will keenly observe the interest and talent and duties than the education during the work. Dedication to duty, skill, tactics enhancement, proportion will enlarge the expertise of a worker. ಸ್ವಾಮಿ ಈಕ್ಷಂತಿ ಸದಾಸಕ್ತಿಂ, ಒಂದು ಕಂಪನಿಯಲ್ಲಿ ಕೆಲಸ ಮಾಡುವಾಗ ಹೈಯರ್ ಆಫೀಸರ್, ಮ್ಯಾನೇಜರು ಈ ವರ್ಕರ್ ಯಾವ ರೀತಿ ಕೆಲಸ ಮಾಡ್ತಾನೆ, ಅವನ ಆಸಕ್ತಿ ಹೇಗಿದೆ ಎಂಬುದನ್ನು ಗಮನಿಸ್ತಾನೆ ಹೊರತು ಶಿಕ್ಷಣವನ್ನಲ್ಲ. ಇವನು ಸರ್ಟಿಫಿಕೇಟ್ ಏನು ಓದಿದ್ದಾನೆ ಯಾವುದನ್ನು ನೋಡೋದಿಲ್ಲ. ಹೇಳಿದ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುತ್ತಾನೆ ಎಂಬುದಷ್ಟನ್ನೇ ಮಾತ್ರ ಮೇಲಧಿಕಾರಿ ನೋಡುತ್ತಿರುತ್ತಾನೆ. ಆಗ ಬೇಕಾದ್ದೇನೋ ಯುಕ್ತವಾದ ಬುದ್ಧಿ ಬೇಕು, ಟ್ರಿಕ್ಸ್ ಬೇಕು, ಸ್ಕಿಲ್ ಬೇಕು, ಸಮಾಕರ್ಷೆ ಎಲ್ಲವೂ ಮಿಕ್ಸ್ ಮಾಡಿ ಆ ಸಮಯಕ್ಕೆ ಒಳ್ಳೆ ಉತ್ಪನ್ನವನ್ನು ಕೊಡುವುದು ಅವನ ವರ್ಕರ್ನ ಉದ್ದೇಶವಾಗಿದ್ದರೆ ವೃತ್ತಿರಾಪ್ನೋತಿ ಗೌರವಂ, ಅಂತಹ ವೃತ್ತಿಯು ಗೌರವವನ್ನು ಪಡೆದುಕೊಳ್ಳುತ್ತದೆ. ಅಂತಹ ವ್ಯಕ್ತಿಯು ಸಮಾಜದಲ್ಲಿ, ಕಂಪನಿಯಲ್ಲಿ ಉನ್ನತ ಸ್ಥಾನಗಳಿಗೆ ಹೋಗಲು ಸಾಧ್ಯವಾಗುತ್ತದೆ. ಅರ್ಥಾಧಾರಿತ ಜ್ಞಾನಂ ಸೃಷ್ಟಿಂ ಮೋದಾಯ ಕಲ್ಪತೆ ಯದ್ಯರ್ಥಂ ಸರ್ವನಾಶಾಯ ಜ್ಞಾನಂ ಲೋಕಹಿತಾಯ ಚ. When a knowledge is based on money, will be used for material joy. If money used to kill the selfishness, then the knowledge will be meaningful. ಅರ್ಥಾಧಾರಿತ ಜ್ಞಾನಂ, ದುಡ್ಡಿಗೋಸ್ಕರ ಪಡೆದಂತಹ ಯಾವ ಜ್ಞಾನ, ಸೃಷ್ಟಿಂ ಮೋದಾಯ ಕಲ್ಪತೆ, ಇದು ಸೃಷ್ಟಿಂ ಮೋದಾಯ ಕಲ್ಪತೆ, ಮಜಾ ಮಾಡುವುದಕ್ಕೆ ದಾರಿ ಮಾಡುತ್ತದೆ ಹೊರತು ನಿಜವಾದ ಜ್ಞಾನಿಯಾಗಲು ಸಾಧ್ಯವಿಲ್ಲ. ಯದ್ಯರ್ಥಂ ಸರ್ವನಾಶಾಯ, ಅಕಸ್ಮಾತ್ ಒಂದು ವೇಳೆ ಈ ಹಣವು ಸ್ವಾರ್ಥನಾಶಕ್ಕೋಸ್ಕರ ಏನಾದ್ರು ಇದ್ದರೆ, ಸ್ವಾರ್ಥವನ್ನು ನಾಶ ಮಾಡುವುದಕ್ಕೆ ಏನಾದ್ರು ಹಣ ಉಪಯೋಗ ಆದರೆ ಅಂತಹ ಜ್ಞಾನ ಲೋಕಹಿತಾಯ ಚ, ಅಂತಹ ಜ್ಞಾನವು ಲೋಕಕ್ಕೆ ಹಿತವನ್ನು ಮಾಡೀತು ವಿನಃ ಅಹಂಕಾರದಿಂದ, ದುಡ್ಡಿನ ಮದದಿಂದ ಮಜಾ ಮಾಡಬೇಕು ಅನ್ನೋ ಕಲ್ಪನೆ ಇಟ್ಟುಕೊಂಡಂತಹ ಯಾವ ಜ್ಞಾನ, ವಿಜ್ಞಾನ ಅಭಿವೃದ್ಧಿ ಪದದಲ್ಲಿ ಕೊಂಡೊಯ್ಯಲು ಸಾಧ್ಯವಿಲ್ಲ, ಇನ್ನೂ ಸಮಸ್ಯೆಗಳನ್ನೇ ಮಾಡುತ್ತದೆ. ಅರ್ಥೇನಾರ್ಜಿತ ಸರ್ವಸ್ವಂ ಸ್ವಾರ್ಥೇನೇನ ಪ್ರಯುಜ್ಯತೆ ಸಾರ್ಥಕತ್ವೇ ಪ್ರಸಾದಂತಿ ಸ್ವಸ್ವಾಮಿ ಸಮುದಾಯಕಂ. If money-oriented effort will be used only for selfishness, if not, money-oriented effort will be used only for selfishness. If not, that will be used for social service. ಅರ್ಥೇನಾರ್ಜಿತ ಸರ್ವಸ್ವಂ, ದುಡ್ಡಿಗೋಸ್ಕರ ಮಾಡಿದ ಪ್ರತಿಯೊಂದು ಕಾರ್ಯವು
ಸ್ವಾರ್ಥಕ್ಕೋಸ್ಕರವೇ ಉಪಯೋಗಿಸಲ್ಪಡುತ್ತದೆ. ಸಾರ್ಥಕತ್ವ ಆಗಬೇಕಾದ್ರೆ, ಸ್ವಾರ್ಥ ಬಿಟ್ಟು ಸಾರ್ಥಕತ್ವ ಆಗಬೇಕಾದ್ರೆ ಹಣವೇ ಸರ್ವಸ್ವ ಎಂಬ ಭಾವನೆಯನ್ನು ಬಿಟ್ಟು ತಾನು ಬೆಳೀಬೇಕು, ಸ್ವಾಮಿಯು ಬೆಳೀಬೇಕು, ಸಮುದಾಯವು ಬೆಳೀಬೇಕು ಎಂದು ಮನಸ್ಸಿದ್ದರೆ ಮಾತ್ರ ಸಾರ್ಥಕತ್ವವಾಗಿ ಸಮಾಜಕ್ಕೆ ಒಳ್ಳೆಯದಾಗುತ್ತದೆ. ರಾಮಕೃಷ್ಣ ವಿವೇಕಾದಿ ಸಕಲಂ ವಾದಮವಶ್ಯಕಂ ಸಂಸ್ಕಾರೇ ಸಕಲಂ ವಿದ್ಧಿ ಮುಕ್ತಾರ್ಥೇ ಸತು ಸಾಧನಂ. Discussion about Ramakrishna Paramahamsa, Vivekananda, Buddha, Basavana, etc. are really meaningful. It will enhance the knowledge and helps to salvation. ರಾಮಕೃಷ್ಣ ವಿವೇಕಾದಿ ಸಕಲ ಮಹಾನುಭಾವರ ಡಿಸ್ಕಷನ್ ಬಗ್ಗೆ, ಅವರ ವಾದಗಳನ್ನು ನಾವು ಅವಶ್ಯವಾಗಿ ಓದಬೇಕು. ಬರೀ ಓದುವುದು ಮಾತ್ರವಲ್ಲ, ಹೇಳುವುದು ಒಂದು, ಮಾಡುವುದು ಮತ್ತೊಂದು ಅಂತ ರಾಮಕೃಷ್ಣ ಪರಮಹಂಸರನ್ನು ಓದ್ಬಿಟ್ಟು ಈ ಕಡೆ ಅನಾಚಾರ ಅತ್ಯಾಚಾರ ಮಾಡ್ತಾ ಇದ್ದರೆ, ವಿವೇಕಾನಂದರ ಪುಸ್ತಕಗಳನ್ನು ಓದಿ ಈ ಕಡೆ ಕೆಟ್ಟ ಬುದ್ಧಿ, ಯಾರಿಗೆ ಮೋಸ ಮಾಡೋದು, ಕಳಬೇಡ ಕೊಲಬೇಡ ಅಂತಂದ್ರೆ ಕಳ್ತನ ಮಾಡೋದು ಹೇಗೆ, ಕೊಲೆ ಮಾಡೋದು ಹೇಗೆ, ಸುಳ್ಳು ಹೇಳೋದು ಹೇಗೆ, ಮೋಸ ಮಾಡೋದು ಹೇಗೆ ಅಂತ ಮಾಡ್ತಾ ಇದ್ದರೆ ಯಾರ ವಾದ ಯಾವ್ದನ್ನು ಓದಿ ಏನೂ ಉಪಯೋಗವಿಲ್ಲ. ಸಂಸ್ಕಾರೇ ಸಕಲಂ ವಿದ್ಧಿ, ಅವರ ವಾದಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಯಾವ ಧರ್ಮಕ್ಕೆ ಹೋದ್ರೂ ಉಪಯೋಗ. ಇಲ್ಲದಿದ್ದರೆ ಅಲ್ಲಿಂದ ಲಾಭ ಪಡ್ಕೊಳ್ಳೋದು, ಇಲ್ಲಿಂದ ಲಾಭ ಪಡ್ಕೊಳ್ಳೋದು ಬಿಟ್ಟರೆ ಯಾವುದೇ ರೀತಿಯ ಅಭಿವೃದ್ಧಿ ಸಾಧ್ಯವಿಲ್ಲ. ಇದರಿಂದ ಪುನಃ ನಾಯಿ ನರಿ ಹಂದಿ ಜನ್ಮವಾಗಿ ಹುಡ್ತಾನೆ ಹೊರತು ಮುಕ್ತಾರ್ಥೇ ಸತು ಸಾಧನಂ, ಮುಕ್ತಿಯಾಗಲು ಸಾಧ್ಯವಿಲ್ಲ. ಮುಕ್ತಾತ್ಮನಾಗಬೇಕಾದ್ರೆ, ಸಂಸ್ಕಾರವಂತನಾಗಬೇಕಾದ್ರೆ ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು, ಬುದ್ಧ ಬಸವಾದಿಗಳು ಹೇಳಿದಂತಹ ಪ್ರತಿಯೊಂದು ವಿಷಯವನ್ನು, ವಿನಯ ಮಾರ್ಗ, ಜ್ಞಾನ ಮಾರ್ಗ, ಸಂಸ್ಕಾರ ಮಾರ್ಗ ಎಲ್ಲವನ್ನು ನಾವು ನಿಜವಾಗಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಅವರ ವಾದಗಳಿಗೆ ಬೆಲೆ, ಓದಿದ್ದಕ್ಕೂ ಬೆಲೆ. ಇಲ್ಲದಿದ್ದರೆ ಕೇವಲ ಕಾಲ ಸಮಯ ವ್ಯರ್ಥ. ಗುರುವಸ್ತು ಸದಾಜ್ಞಾನಿ ಶಿಷ್ಯೋ ಗುರುಪರೀಕ್ಷಕ ಗುರು ದೋಷೇ ಸದಾಸಕ್ತಿ ಧಿಕ್ಕಾರಂ ಛಾತ್ರಮಾನಸಂ. The students nowadays is keen to find fault with the teacher. Whether the teacher is good or bad, how he is behaving, what is their dress, what is their color. Students are concentrating on these aspects instead of deep knowledge about the subject. But it is wrong. Ashamed of such students who always find faults with the teachers. ಗುರುವಸ್ತು ಸದಾಜ್ಞಾನಿ, ಗುರು ಹೇಗಿದ್ದಾನೆ ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡುವಂತಹ ಶಿಷ್ಯ ಗುರು ಪರೀಕ್ಷಕ. ಗುರುವನ್ನ ಟೆಸ್ಟ್ ಮಾಡ್ತಾ ಇರ್ತಾನೆ. ಬರೀ ಗುರು ನೋಡ್ಕೊಂಡು ಅವನು ಟೆಸ್ಟ್ ಮಾಡಿದ್ರೆ ಇವನಿಗೇನು ಲಾಭ? ಅವನು ಹೇಳಿದ್ದನ್ನು ಫಾಲೋ ಮಾಡ್ಕೊಂಡು ನಿಜವಾಗಿ ಜೀವನದಲ್ಲಿ ಅಳವಡನೆ ಮಾಡ್ಕೊಂಡ್ರೆ ಮಾತ್ರ ಲಾಭ. ಅದು ಬಿಟ್ಟು ಗುರು ಯಾವ ಡ್ರೆಸ್ಸಲ್ಲಿ ಬಂದ, ಅವನು ಹೆಂಗೆ ನಿಂತ್ಕೊಂಡಿದ್ದಾನೆ, ಹೆಂಗೆ ವಾಕ್ ಮಾಡ್ತಾನೆ, ಹೆಂಗೆ ನಡ್ಕೊಂಡು ಹೋಗ್ತಾನೆ, ಅದ್ರ ಬಗ್ಗೆನೇ ಚಿಂತನೆ ಮಾಡುವಂಥ ಯಾವ ಶಿಷ್ಯ ಇದ್ದಾನೋ, ಗುರು ದೋಷೇ ಸದಾಸಕ್ತಿ, ಗುರುವನ್ನು ತಪ್ಪನೇ ಕಂಡುಹಿಡಿಯುವಂಥ ಯಾವ ಶಿಷ್ಯ ಎಲ್ಲಿ ಅಭಿವೃದ್ಧಿ ಆಗ ಸಾಧ್ಯ? ಅಂತಹ ವಿದ್ಯಾರ್ಥಿಗಳಿಗೆ ಧಿಕ್ಕಾರವಿರಲಿ, ಅಂತಹ ಮನಸ್ಸುಳ್ಳ ವಿದ್ಯಾರ್ಥಿಗಳಿಗೆ ಧಿಕ್ಕಾರವಿರಲಿ. ಅವನು ದೇವಸ್ಥಾನಕ್ಕೆ ದೇವ್ರು ನೋಡಬೇಕೆ ಹೋಗಬೇಕೆ ಹೊರತು ಅಲ್ಲಿರೋ ಪೂಜಾರಿಯನ್ನು, ಬರುವ ಜನಗಳನ್ನು ನೋಡ್ಲಿಕ್ಕೆ ಹೋಗಬಾರ್ದು. ಅದರಿಂದ ಅವನಿಗೆ ಯಾವುದೇ ರೀತಿಯ ಉಪಯೋಗ ಆಗುವುದಿಲ್ಲ. ಅಂತಹ ಮಕ್ಕಳಿಗೆ ಧಿಕ್ಕಾರವಿರಲಿ. ಇವರಿಂದೇ ಶಿಕ್ಷಣ ಹಾಳಾಗ್ತಿರೋದು. ನಪಾಲತೆ ಗುರುಜ್ಞಾನಂ ಕೇವಲಂ ವ್ಯಕ್ತಿ ಚಿಂತನಂ ಗುರು ಪೂರ್ವಾಪರಂ ಜ್ಞಾತ್ವ ತಾತ್ಸಾರಾದೇವ ಶಿಕ್ಷಣಂ. Some students do not follow any instruction of a good teacher. Instead, they are worried about the teacher's dress, teacher's caste, teacher's color, etc. Is it the real education? Who criticize the teacher always? Never. ನ ಪಾಲತೆ ಗುರೋರ್ ಜ್ಞಾನಂ, ಗುರುವಿನ ಜ್ಞಾನವನ್ನು ಯಾರು ಅನುಸರಣೆ ಮಾಡುವುದಿಲ್ಲ. ಕೇವಲಂ ವ್ಯಕ್ತಿ ಚಿಂತನಂ, ಆ ಗುರು ಹೇಗಿದ್ದಾನೆ, ಯಾವ ಬಣ್ಣ ಇದ್ದಾನೆ, ಯಾವ ಡ್ರೆಸ್ ಹಾಕಿ ಬಂದಿದ್ದಾನೆ, ಯಾವ ಥರ ಪ್ಯಾಂಟ್ ಹಾಕಿದ್ದಾನೆ, ಯಾವ ಥರ ಉಂಗುರ ಹಾಕಿದ್ದಾನೆ, ಅವನು ಹೇಳೋ ವಿಷಯವನ್ನೇ ಗಮನಿಸೋದೇ ಇಲ್ಲ. ಮೂಗು ಹೇಗಿದೆ, ಕಣ್ಣು ಹೇಗಿದೆ, ಇದ್ರ ಬಗ್ಗೆನೇ ಯೋಚನೆ ಮಾಡುವಂತಹ ಶಿಷ್ಯ ಗುರು ಪೂರ್ವಾಪರಂ ಜ್ಞಾತ್ವ, ಗುರುವಿನ ಪೂರ್ವಾಪರವನ್ನು ತಿಳಿದುಕೊಂಡು ಏನು ಅಭಿವೃದ್ಧಿ ಮಾಡೋದಿದೆ? ಇದರಿಂದ ತಾತ್ಸಾರ ಆಗುತ್ತೆ ಬಿಟ್ಟರೆ
ಪುಣ್ಯಾತ್ಮರು ಕೊಟ್ಟಂತಹ ಶಿಕ್ಷಣದಿಂದ ಯಾವುದೇ ಲಾಭ ಇರುವುದಿಲ್ಲ. ಧರ್ಮತ್ಯಾಗೇ ಸದಾ ಸಿದ್ಧ ವೃದ್ಧ ವಂಚನ ಮುತ್ಸುಕಃ ತ್ಯಜಂತಿ ತತ್ಕ್ಷಣೇ ಸರ್ವಂ ಸ್ವಾರ್ಥಾರ್ಥೇ ಮಾತೃವಿಕ್ರಯಂ. Now we are ready to leave the religion for money and eager to cheat the others. We are ready to leave everything for money. Even we are ready to sell our mother for money. ಧರ್ಮತ್ಯಾಗೇ ಸದಾ ಸಿದ್ಧ. ಧರ್ಮವನ್ನು ಬಿಡುವುದಕ್ಕೆ ಯಾವುದೇ ಕ್ಷಣದಲ್ಲೂ ನಾವು ವಿದ್ಯಾವಂತರಾದ ಶಿಕ್ಷಿತರು ಸದಾ ಸಿದ್ಧರಿರುತ್ತೇವೆ. ವೃದ್ಧ ವಂಚನ ಮುತ್ಸುಕ, ಅದರಲ್ಲೂ ವೃದ್ಧರಾದವ್ರನ್ನ ಅಥವಾ ಹೇಳಿದ್ದು ಕೇಳುವಂತಹ ಜನಗಳನ್ನು ಯಾವ ಕಾಲದಲ್ಲಿ ಸಾಧ್ಯವೋ ಆ ಕಾಲದಲ್ಲಿ ಅವ್ರನ್ನ ವಂಚನೆ ಮಾಡೋದಕ್ಕೆ ಕಾಯ್ತಾ ಇರ್ತೀವಿ. ಎಜುಕೇಟೆಡ್ ಚೀಟ್ ದ ಅನ್ಎಜುಕೇಟೆಡ್ ಇನ್ ಮೋಸ್ಟ್ ಆಫ್ ದ ಕೇಸಸ್. ತ್ಯಜಂತಿ ತತ್ಕ್ಷಣೇ ಸರ್ವಂ. ದುಡ್ಡು ಸಿಗುತ್ತೆ ಅಂತ ಗೊತ್ತಾದರೆ ಸಾಕು, ಯಾವುದೇ ವಾದ, ಯಾವುದೇ ತತ್ವ, ಸಿದ್ಧಾಂತ ಎಲ್ಲವನ್ನು ದುಡ್ಡಿಗೆ ಮಾರಿಬಿಡುತ್ತಾರೆ. ಸ್ವಾರ್ಥ 2 ಲಕ್ಷ ಕೊಡ್ತೀನಿ ಅಂತಂದರೆ PhD ಬರೆದು ಕೊಡ್ತಾ ಇರ್ತೀವಿ. ಸ್ವಾರ್ಥಾರ್ಥೇ ಮಾತೃವಿಕ್ರಯಂ. ಸ್ವಾರ್ಥಕ್ಕೋಸ್ಕರ ನಾವು ತಾಯಿಯನ್ನು ಕೂಡ ಮಾರೋದಕ್ಕೆ ಸಿದ್ಧರಾಗಿ ಬಿಡುತ್ತೇವೆ. ಎಲ್ಲಿಯ ಧರ್ಮ, ಎಲ್ಲಿಯ ತ್ಯಾಗ? ಎಲ್ಲ ದುಡ್ಡಿನ ಮೇಲೆ ನಿಂತ್ಕೊಂಡಿದ್ದಾಗ ಯಾವುದೇ ಅಭಿವೃದ್ಧಿ ಶೂನ್ಯ. ಇಷ್ಟು ಹೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳನ್ನು ನಿರೀಕ್ಷಿಸಿ. ವಂದನೆಗಳು. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ. ಅನಾಸಕ್ತ ಚಿತ್ತಾನಾಂ ವಿದ್ಯಾದೇವಿ ವಿಚಾರ್ಯತಿ. ದೇಹದಾಹೇ ಕುತೋ ವಿದ್ಯಾ ಜ್ಞಾನದಾಹೇತು ಶಿಕ್ಷಣ. ದ ಎಜುಕೇಷನ್ ಗಾಡ್ ಶಾರದಾ judges on those persons who are very much concerned about the body by watching mirror frequently. If he is greedy on body, how can he gain the education? Education starts when greedy on body ends. ದರ್ಪಣಾಸಕ್ತ ಚಿತ್ತಾನಾಂ. ಕನ್ನಡಿ ನೋಡ್ಕೊಳ್ಳೋದೇ ಉದ್ದೇಶವಾಗಿರುವ ಮನಸ್ಸಿನಂತಹ ವ್ಯಕ್ತಿಗಳನ್ನು ವಿದ್ಯಾದೇವಿ ಶಾರದೆ ವಿಚಾರ ಮಾಡ್ತಾಳಂತೆ. ದೇಹದಾಹಿ ಕುತೋ ವಿದ್ಯೆ. ಈ ದೇಹದ ಬಗ್ಗೆ ಇಷ್ಟೊಂದು ಇವನಿಗೆ ಆಸಕ್ತಿ ಇದ್ದಾಗ ವಿದ್ಯೆಯಲ್ಲಿ ಬರೋಕ್ಕೆ ಸಾಧ್ಯ ಇವನಿಗೆ ಅಂತ. ಹಾಗಾದರೆ ಯಾರಿಗೆ ಬರುತ್ತೆ ಅಂದರೆ ಜ್ಞಾನದಾಹೇತು ಶಿಕ್ಷಣ. ದೇಹದಾಹ ಇರಬಾರ್ದು, ಜ್ಞಾನದಾಹ ಇರಬೇಕು. ಅಂಥವನಿಗೆ ಮಾತ್ರ ಶಿಕ್ಷಣ ಒಲಿಯುತ್ತದೆ. ನಾನು ಒಲಿತೀನಿ ಅಂತ ಹೇಳ್ತಾಳಂತೆ. ಸುಲಭಂ ವಿದ್ಯಾರ್ಜನಂ ರೋಗೆ ದೂರಜಾಲೇ ವಿನಾಮುಖಂ ಚಿತ್ರಂಚ ಭಾಷಣಂ ಕೃತ್ವ ಚಲವಾಣ್ಯೇ ನಿಪಾತನಂ. ಡ್ಯೂರಿಂಗ್ ದ ಟೈಮ್ ಆಫ್ infection diseases or any kind of diseases, it is very easy to teach. Just do it very nice videos with chart and pictures and publish in a YouTube or any other media like a nice movie, so that they can watch it and understand the concept. ಸುಲಭಂ ವಿದ್ಯಾರ್ಜನಂ ರೋಗಿ. ರೋಗಗಳಿರುವ ಕಾಲದಲ್ಲಿ, ಕೊರೋನಾದಂತಹ ರೋಗಗಳಿರುವ ಕಾಲದಲ್ಲಿ, ದೂರಜಾಲೇ ವಿನಾಮುಖಂ. ದೂರಜಾಲ ಅಂದರೆ ಈ ಥರ ಮೊಬೈಲು, ಫೋನು, TV ಇತ್ಯಾದಿ ಮೂಲಕ ಮುಖವನ್ನು ನಾನು ಡೈರೆಕ್ಟಾಗಿ ಕೂತ್ಕೊಳ್ಳೋದು ತೋರಿಸ್ದೇನೆ ಆನ್ಲೈನಲ್ಲಿ ಕೂಡ ನಾವು ವಿದ್ಯಾಭ್ಯಾಸ ಮಾಡ್ಬೋದು. ಅಲ್ಲಿ ಚಿತ್ರಂಚ ಭಾಷಣಂ ಕೃತ್ವ, ಹೇಳಿದ ವಿಷಯವನ್ನು ಚಿತ್ರದ ಮೂಲಕ ಈಗ ನಾನು ಮಾಡ್ತಾ ಇದ್ದೀನಲ್ಲ ಈ ರೀತಿ ಮಾಡಿ ಕೃತ್ವ ಚಲವಾಣಿ ನಿಪಾತನಂ ಯೂಟ್ಯೂಬ್ಗೆ ಹಾಕಿಟ್ಟಬಿಟ್ಟ ಅಂದರೆ
ಒಂದು ಪೀರಿಯಡ್ ಅಂತಲ್ಲ, ಜೀವನ ಪರ್ಯಂತ ನೋಡ್ಕೊತಾ ಇರ್ಬೋದು. ಹೀಗೆ ಮಾಡಿ 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 ಎಲ್ಲ ಸಬ್ಜೆಕ್ಟು ಎಲ್ಲ ವಿಷಯದ ಬಗ್ಗೆ ಬಿಟ್ಬಿಟ್ರೆ ಉಪನ್ಯಾಸಕರಿಗೆ ಕೊಡುವ ಸಂಬಳವೂ ತಪ್ಪುತ್ತೆ, ಮತ್ತು ಅದ್ಭುತವಾದ ವಿಡಿಯೋಗಳು ಹೊರಗೆ ಬರ್ತವೆ. ಫಿಲಮ್ ನೋಡಿದಂಥ ವಿದ್ಯಾರ್ಥಿ ಎಷ್ಟು ದಿವಸ ನೆನಪಿಟ್ಕೊಂಡಿರ್ತಾನೆ. ಅದೇ ರೀತಿ ಒಳ್ಳೊಳ್ಳೆ ವಿಷಯಗಳನ್ನು, ಸಬ್ಜೆಕ್ಟ್ನ ವಿಷಯಗಳನ್ನು ಒಳ್ಳೆಯ ಅದ್ಭುತವಾದ ಫಿಲಮ್ ಥರದ ವಿಡಿಯೋಗಳನ್ನು ಮಾಡಿ ಬಿಟ್ಟಾಗ ಹೆಚ್ಚು ದಿನ ಅವನು ಉಪಯೋಗಿಸ್ಕೊಳ್ಬೋದು. ಸ್ವದೇಶಿ ಶುದ್ಧ ಸಾಮ್ರಾಜ್ಯಂ ಸಾಧ್ಯಂ ತತ್ ಯತ್ನಪೂರ್ವಕಂ ವಸ್ತೂನಾಂ ಸೂಕ್ಷ್ಮತಾದೇವ ಜಗದ್ವಿಖ್ಯಾತಿ ಸಾಧನಂ. Swadeshi products can be famous in the global market provided a small product is to be scrutinized during the production and thereafter it is sold. ಸ್ವದೇಶಿ ಶುದ್ಧ ಸಾಮ್ರಾಜ್ಯಂ, ಸ್ವದೇಶದ ಶುದ್ಧ ಸಾಮ್ರಾಜ್ಯವನ್ನು ಕಟ್ಟುವುದು ಸಾಧ್ಯ. ಸಾಧ್ಯಂತ ಯತ್ನಪೂರ್ವಕಂ, ಪ್ರಯತ್ನ ಪಟ್ಟರೆ ಮಾತ್ರ ಸಾಧ್ಯ. ಹೇಗೆ? ವಸ್ತುನಾಂ ಸೂಕ್ಷ್ಮತಾದೇವ, ಒಂದು ವಸ್ತುವನ್ನು ಉತ್ಪಾದಿಸುವಾಗ ಸಣ್ಣ ಸಣ್ಣ ಸೂಕ್ಷ್ಮ ವಿಷಯಗಳನ್ನು, ಒಂದು ಶರ್ಟ್ ಮಾಡಿದ್ರೆ ಅಲ್ಲಿ ಒಂದು ನೂಲು ಆಚೆ ಬಂದಿದೆ ಅಂತ ಆದರೆ ಆ ಶರ್ಟನ್ನು ಡ್ಯಾಮೇಜ್ ಅಂತ ಹಾಕ್ತಾರೆ. ಸೂಕ್ಷ್ಮತೆ ಇರಬೇಕು. ಯಾವ ವಸ್ತುವಿನ ಫಿನಿಶಿಂಗಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಇರಬಾರ್ದು. ವಸ್ತೂನಾಂ ಸೂಕ್ಷ್ಮತಾದೇವ ಜಗದ್ವಿಖ್ಯಾತಿ ಸಾಧನಂ. ಅಂತಹ ವಸ್ತುಗಳು ಜಗತ್ತಿನಲ್ಲಿ ವಿಖ್ಯಾತಿಯನ್ನು ಪಡೆಯುತ್ತವೆ. ಸೂಕ್ಷ್ಮಾತಿ ಸುಂದರಂ ತತ್ರ ಉನ್ನತೋನ್ನತಿ ಸಾಧನಂ ಸೂಕ್ಷ್ಮಾದೇವ ಹಿ ಸಮೃದ್ಧಿ ಅಣುಬ್ರಹ್ಮಾಂಡ ಕಾರಣಂ. ಸ್ಮಾಲ್ ಈಸ್ ಆಲ್ವೇಸ್ ಬ್ಯೂಟಿಫುಲ್ and even for growth and prosperity. If you want to grow fast, you start small unit or MSME, a small scale unit, and don't stop it till it grows globally, because globe is made up of small atoms. ಸೂಕ್ಷ್ಮಾತಿ ಸುಂದರಂ ತತ್ರ, ಸೂಕ್ಷ್ಮವೇ ಸಣ್ಣದಾಗಿರುವುದೇ ಚಂದ. ಸ್ಮಾಲ್ ಈಸ್ ಆಲ್ವೇಸ್ ಬ್ಯೂಟಿಫುಲ್. ಉನ್ನತೋನ್ನತಿ ಸಾಧನ, ಅಭಿವೃದ್ಧಿಯಾಗಲು ಮೊದಲನೇ ಮೆಟ್ಟಿಲು, ಎರಡನೇ ಮೆಟ್ಟಿಲುಗಳೇ ಮುಖ್ಯವಾದವುಗಳು. ಉನ್ನತೋನ್ನತಿ ಸಾಧನಂ, ಸೂಕ್ಷ್ಮವಾಗಿ ಸಣ್ಣ ಸಣ್ಣ ವಿಷಯಗಳನ್ನು ಗಮನಿಸುವುದರಿಂದ ಮಾತ್ರ ಉನ್ನತಿ ಮತ್ತು ಪ್ರತ್ಯುನ್ನತಿ, ಇನ್ನು ಹೆಚ್ಚಿನ ಪ್ರಗತಿ ಸಾಧ್ಯ. ಸೂಕ್ಷ್ಮಾದೇವಿ ಸಮೃದ್ಧಿ, ಸಣ್ಣ ಸಣ್ಣ ವಿಚಾರಗಳಿಂದ ನಾವು ತಾತ್ಸಾರ ಮಾಡದೆ ಗಮನಿಸಿದಾಗ ಮಾತ್ರ ಸಮೃದ್ಧಿಯಾಗಲು ಸಾಧ್ಯ. ಏಕೆಂದರೆ ಅಣುಬ್ರಹ್ಮಾಂಡ ಕಾರಣಂ, ಇಡೀ ಬ್ರಹ್ಮಾಂಡ ಆಗಿರೋದೇ ಅಣುಗಳ ಮೂಲಕ. ಜ್ಞಾನೇನ ಸತ್ಸತಾಂ ಕಾರ್ಯಂ ತ್ಯಾಗೇ ನೈವರ್ಧತೆ ಸದಾ. ಲಾಭಂ ದೃಷ್ಟ್ವಾ ತದಾ ಅಯೋಗ್ಯಃ ಪ್ರವಿಶ್ಯ ಹಂತಿ ವರ್ಧನಂ. ಆಲ್ ಇಂಟೆಲಿಜೆಂಟ್ ಸ್ಟಡೀಸ್ and acquiring knowledge is a result of extreme sacrifice of the good people, and an idiot enters by watching the profit over there and ruins after greed and selfishness. ಜ್ಞಾನೇನ ಸತ್ಸತಾಂ ಕಾರ್ಯಂ, ಸತಾಂ ಸಜ್ಜನರ ಕಾರ್ಯವು ಜ್ಞಾನದಿಂದ ಆಗಿರುತ್ತದೆ. ಕಷ್ಟಪಟ್ಟು ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿ ಹೀಗಾಗಬೇಕು ಅಂತ ಸಂವಿಧಾನವನ್ನು ಯೋಚನೆ ಮಾಡಿ ಬರೆದಂಥವ್ರಿಂದ ಇವತ್ತು ನಾವು ಬದುಕಿದ್ದೀವಿ. ತ್ಯಾಗೇನೈವ, ಅವರು ಎಷ್ಟಾಗಲೂ ರಾತ್ರಿ ನಿದ್ದೆ ಮಾಡದೆ ತ್ಯಾಗೇನೈವ ವರ್ಧತೆ ಸದಾ. ಅವರು ತ್ಯಾಗ ಮಾಡಿದ್ರಿಂದ ಅಷ್ಟು ಚೆನ್ನಾಗಿರುವಂಥ ಒಂದು ಪುಸ್ತಕವನ್ನು ಬರೀಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಒಂದು ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಬರೀಬೇಕು ಅಂತಂದರೆ ಕಾಪಿ ಪೇಸ್ಟ್ ಮಾಡಿದಲ್ಲ. ಅದು ಕಷ್ಟಪಟ್ಟು ಹಗಲು ರಾತ್ರಿ ಒಂದು ಮಾಡಿ ಅಕ್ಷರವನ್ನು ತ್ಯಾಗ ಮಾಡಿ ಹುಡುಕಿ, ನಿದ್ದೆ ತ್ಯಾಗ ಮಾಡಿ ಅಕ್ಷರದ ಧ್ಯಾನ ಮಾಡಿ ಬರೆದಂತಹ ಪುಸ್ತಕಗಳು. ಇದರಿಂದ ಇಡೀ ಸಮಾಜಕ್ಕೆ ಲಾಭ ಆಗುತ್ತದೆ. ಈ ಲಾಭವನ್ನು ನೋಡಿದ ಅಯೋಗ್ಯ ಬರ್ತಾನಲ್ಲ, ಅವನು ತಕ್ಷಣ ಬಂದು ಅದರ ಲಾಭವೆಲ್ಲವನ್ನು ಪಡೆದು ಮತ್ತು ಅದನ್ನು ನಾಶ ಮಾಡಿ ನಿರ್ನಾಮ ಮಾಡಿ ಹೋಗುತ್ತಾನೆ. ಅದು ಹೆಸರು ಹೇಳಿದ್ರೆ ಅಸಹ್ಯ ಆಗಬೇಕು, ಆ ರೀತಿ ಮಾಡಿಡ್ತಾನೆ. ಯಾಕೆ? ಅದು ಲಾಭ ಮಾತ್ರ ಪಡಿತಾನೆ, ಅದರಲ್ಲಿ ಕರ್ತವ್ಯಗಳು ಇರುತ್ತೆ, ಅದು ಯೋಚನೆ ಮಾಡಲ್ಲ. ಬರೀ ಹಕ್ಕು ಅಷ್ಟು ಮಾತ್ರ ಗಮನಿಸ್ತಾನೆ ಹೊರತು ಕರ್ತವ್ಯಗಳನ್ನು ಗಮನಿಸದೆ ಆ ಪುಸ್ತಕದ ಬಗ್ಗೆನೇ ಅಗೌರವ ಬರುವಂತೆ ಈ ಅಯೋಗ್ಯ ಮಾಡಿದಂಥ ಕೆಲಸ ಮಾಡಿಟ್ಟು ಹೋಗುತ್ತಾನೆ.
ಇದರಿಂದ ಪುಸ್ತಕಕ್ಕೂ ಕೆಟ್ಟ ಹೆಸರು, ಸಮಾಜಕ್ಕೂ ಕೆಟ್ಟ ಹೆಸರು. ಆದ್ದರಿಂದ ಅಯೋಗ್ಯರನ್ನು ಅಲ್ಲಲ್ಲಿಯೇ ಸದೆಬಡಿದರೆ ಮಾತ್ರ ಶಾಂತಿ ನೆಮ್ಮದಿ ಸಾಧ್ಯ, ಆ ಪುಸ್ತಕದ ಗೌರವವನ್ನು ಹೆಚ್ಚಿಸಲು ಸಾಧ್ಯ. ಅಯೋಗ್ಯಸ್ಯ ಸುಸನ್ಮಾನಂ ಯೋಗ್ಯಂ ನಾಶಯತಿ ಸದಾ, ಸುಕಾರ್ಯಂ ಕುರುತೆ ಯೋಗ್ಯಃ ಫಲಂ ಗೃಹ್ಣಾತಿ ದುರ್ಜನಃ. If you entertain the idiot, certainly he kills the nobility soon. Able will do justice to the duty and hard work, and idiot will take away the fruit of it. ಅಯೋಗ್ಯಸ್ಯ ಸುಸನ್ಮಾನಂ, ಅಯೋಗ್ಯರಿಗೆ ಮಾಡುವಂತಹ ಸನ್ಮಾನ ಯೋಗ್ಯತೆಯನ್ನು ನಾಶ ಮಾಡಿದಂತೆಯೇ ಸರಿ. ಯೋಗ್ಯಂ ನಾಶಯತಿ ಸದಾ, ಯಾವಾಗಲೂ ಯೋಗ್ಯತೆಯನ್ನು ನಾಶ ಮಾಡುತ್ತದೆ. ಸುಕಾರ್ಯಂ ಕೊರತೆ ಯೋಗ್ಯ, ಯೋಗ್ಯರಾದವರು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡುತ್ತಾರೆ. ಆದರೆ ಫಲಂ ಗೃಹ್ಣಾತಿ ದುರ್ಜನ, ಮುಂದೆ ಬಂದು ನಿಂತು ನಾನು ಮಾಡಿದೆ ಅಂತ ಫೋರ್ಸ್ ಕೊಟ್ಕೊಂಡು ಅದರ ಫಲವನ್ನೆಲ್ಲ ದುರ್ಜನರು ಎತ್ಕೊಂಡು ಹೋಗ್ತಾರೆ. ಎಚ್ಚರವಿರಬೇಕು. ಸೌಭಾಗ್ಯಂ ಸಂಪದಾಂಚೈವ ತಪಸಾಯಾತಿ ಸಜ್ಜನ, ತತ್ಸರ್ವಂ ನಾಶನಂ ಕೃತ್ವ ವ್ಯಸನೆ ಹಂತಿ ದುರ್ಜನ. ಆಲ್ ಗ್ರೋತ್ ಅಂಡ್ ಪ್ರಾಸ್ಪರಿಟಿ is the outcome of hard work and dedication of good people. Slowly an idiot monitors and enters and uses the fruit of it for his horrible whims and fancies. ಸೌಭಾಗ್ಯಂ ಸಂಪದಾಂಚೈವ ತಪಸಾರ್ಜಿತಿ ದುರ್ಜನ, ಕಷ್ಟಪಟ್ಟು ಸಜ್ಜನರು ಕಷ್ಟಪಟ್ಟು ಹಗಲು ರಾತ್ರಿ ಒಂದು ಮಾಡಿ ಸೌಭಾಗ್ಯ ಸಂಪತ್ತನ್ನೆಲ್ಲ ಕೊಟ್ಟು ಹೋಗಿರ್ತಾರೆ. ಆದರೆ ತತ್ಸರ್ವಂ ನಾಶನಂ ಕೃತ್ವ ವ್ಯಸನೆ ಹಂತಿ ದುರ್ಜನ, ಇದನ್ನೆಲ್ಲ ಲಾಭ ನೋಡಿದ ನಂತರ ಹುಟ್ಕೊಳ್ತಾರೆ. ಯಾರು? ದುರ್ಜನರು. ಏನು ಮಾಡ್ತಾರೆ? ಎಲ್ಲ ನೋಡ್ತಾರೆ, ಇದ್ದದ್ದೆಲ್ಲ ಮಜಾ ಮಾಡ್ತಾರೆ, ಒಗಿತಾರೆ, ತಿಂತಾರೆ, ಗಲೀಜು ಮಾಡ್ತಾರೆ, ಎಲ್ಲ ನಾಶನ ಮಾಡ್ತಾರೆ. ಇದರ ಮಧ್ಯೆ ಮದ್ಯಪಾನ, ದುರಾಪಾನ, ಕೆಟ್ಟ ಚಾಳಿಗಳು, ಕೆಟ್ಟ ಹವ್ಯಾಸಗಳು, ಪರಸ್ತ್ರೀಯನ್ನು ನೋಡೋದು, ಪರದಾರಾಣಿ ತಾಯಿಯಂತೆ ನೋಡುವಂತಹ ಹೆಣ್ಣನ್ನು ಎಲ್ಲಿ ಸಿಗೋದು, ಯಾರ ಮನೆ ಆದರೂ ಪರವಾಗಿಲ್ಲ, ಹೆಣ್ಣು ಅಂತ ಸಿಕ್ಕರೆ ಸಾಕು ಇವು ಮಜಾ ಮಾಡೋಕ್ಕೆ ಇರೋದು ಅಂತ ತಿಳ್ಕೊಳ್ಳೋದು, ಭೂಮಿಯನ್ನು ಮಾಡೋದು, ಗೋಮಾತೆಯನ್ನು ನಾಶ ಮಾಡೋದು, ಹಸುವಿನ ಹಾಲನ್ನು ಸರಿಯಾಗಿ ಆಹಾರ ಹಾಕದೆ ಹಾಲು ಮಾತ್ರ ಬೇಕು ಅಂತ ಹೇಳೋದು, ಹೀಗೆ ಎಲ್ಲ ರೀತಿಯಿಂದ ಲಾಭವನ್ನೇ ನೋಡುವ ದುರ್ಜನರು ತತ್ಸರ್ವಂ ನಾಶನಂ ಕರೋತಿ, ಎಲ್ಲವನ್ನು ನಾಶನ ಮಾಡಿಬಿಡುತ್ತಾರೆ. ಸರ್ಕಾರಿ ಸಕಲ ಸೌಲಭ್ಯಂ ಏಕವರ್ಷೆ ನ ದೀಯತಾಂ, ನೈವ ಜ್ಞಾನಿ ತದಾ ಯಾತಿ ಯೋಗ್ಯತಾ ಯಾತಿ ಗೌರವಂ. Stop all the government facilities for 1 year to all subjects, so that you will identify the good and bad activities. Fitness will turn out and increase the respect and dignity of the country. ಸರ್ಕಾರಿ ಸಕಲ ಸೌಲಭ್ಯಂ ಏಕವರ್ಷನ ದೀಯತಾಂ, ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು 1 ವರ್ಷ ಕೊಡಬೇಡಿ, ನಿಲ್ಲಿಸಿಬಿಡಿ. ಆಗ ನೈಜ ಜ್ಞಾನಿ ಯಾರು? ತದಾಯಾತಿ, ನಿಜವಾದ ಜ್ಞಾನಿ, ನಿಜವಾಗಿ ಕಷ್ಟಪಡೋರು ಯಾರು, ನಿಜವಾಗಲೂ ದೇಶವನ್ನು ಅಭಿವೃದ್ಧಿ ಮಾಡೋರು ಯಾರು, ಅಂಥವರಿಗೆ ಗೌರವ ಸಿಗುತ್ತದೆ. ಯೋಗ್ಯತಾಯಾತಿ ಗೌರವಂ, ಯೋಗ್ಯತೆಗೆ ಗೌರವ ಸಿಗುತ್ತದೆ. ಅಲ್ಲದಿದ್ದರೆ ಬಿಟ್ಟು ತಿಂದು ಹೆಗ್ಣಗಳು, ಹಂದಿಗಳ ಥರ ದೇಶವನ್ನು ನಾಶ ಮಾಡುತ್ತಾರೆ. ಅಯೋಗ್ಯ ಸಕಲ ಸೌಕರ್ಯಂ ದತ್ವಾ ನಶ್ಯತಿ ಗೌರವಂ, ಯೋಗ್ಯತಾ ವಿಷಯವಾ ಹುಳ್ಳಿ ವಿದೇಶಂ ಪ್ರತಿ ಸಜ್ಜನ. If you give all the facility to an idiot, he will fade out the value of it. During this juncture, the noble people or nobility will fly away to another state where the skill is appreciated. Vidwan sarvatra pujyate. Wherever they have the respect, they will run away. ಅಯೋಗ್ಯ ಸಕಲ ಸೌಕರ್ಯಂ, ಅಯೋಗ್ಯನಿಗೆ ಮಾಡುವ ಎಲ್ಲ ರೀತಿಯ ಸೌಕರ್ಯಗಳು ದತ್ವ ನಶ್ಯತಿ ಗೌರವಂ, ಅವರಿಗೆ ಕೊಟ್ಟಷ್ಟು ಇನ್ನು ಗೌರವ ನಾಶವಾಗುತ್ತದೆ. ನಶ್ಯತಿ ಯೋಗ್ಯತಾ ವಿಷಯವಾಗಿ, ಈಗ ಯೋಗ್ಯತೆ ಇರೋರು ಸಜ್ಜನರು, ಕಷ್ಟಪಟ್ಟು ಓದೋರು, ಯೋಗ್ಯತಾ ವಿಷಯವಾಗಿ ಅವರಿಗೆ ಜ್ಞಾನ ಇರೋದ್ರಿಂದ ವಿದ್ವಾನ್ ಸರ್ವತ್ರ ಪೂಜ್ಯತೆ ಎಂಬುದಾಗಿ ಅವರು ಯಾವುದೇ ದೇಶಗಳಿಗೆ ಹೋಗೋಕ್ಕೂ ರೆಡಿ ಇರ್ತಾರೆ.
ವಿದೇಶಂ ಪ್ರತಿ ಸಜ್ಜನ, ವಿದೇಶಗಳಿಗೆ ಹೋಗಿ ಅಲ್ಲಿ ಸುಖವಾಗಿ ಇವರಿಗಿಂತ ಚೆನ್ನಾಗಿ ಬದುಕ್ತಾ ಇರ್ತಾರೆ. ಯಾಕೆಂದರೆ ಅವರಿಗೆ ಯೋಗ್ಯತೆ ಇರುತ್ತೆ, ವಿಷಯ ಇರುತ್ತೆ, ಜ್ಞಾನ ಇರುತ್ತೆ, ಸಿಕ್ಕಾಪಟ್ಟೆ ನಾಲೆಡ್ಜ್ ಇರುತ್ತೆ. ಜನ ಯಾರಾದರೂ ಗೌರವ ಕೊಟ್ಟೆ ಕೊಡ್ತಾರೆ. ಬಾವಿ ಕಪ್ಪೆ ಥರ ಇವುಗಳು ಇಲ್ಲೇ ಇದ್ದು ನಾಶ ಮಾಡ್ತಾ ಇರ್ತವೆ. ಉತ್ತೀರ್ಣೋನ್ಮತ್ತ ವಿದ್ಯಾರ್ಥಿ ಸರ್ವಜ್ಞ ಮಿತಿ ಮನ್ಯತೆ ಅಂತರಂಗಾತ್ಮಜ್ಞಾನೇತು ಶೂನ್ಯಂ ತಚ್ಚ ಪಲಾಯತಿ. A student who passed in a small one exam will assume that he knows everything, sarvajna, but inner state of his mind and skill run away and it will have no value. ಉತ್ತೀರ್ಣೋನ್ಮತ್ತ ವಿದ್ಯಾರ್ಥಿ, ಉತ್ತೀರ್ಣನಾದೆ ಎಂದು ಕೊಬ್ಬುತ್ತಿರುವ ವಿದ್ಯಾರ್ಥಿ ಯಾವುದೋ ಒಂದು ಪರೀಕ್ಷೆ ಉತ್ತೀರ್ಣ ಆಗಿರ್ತಾನೆ. ಅವನಿಗೆ ಎಷ್ಟು ಅಹಂಕಾರ ಇರುತ್ತೆ ಅಂದರೆ ನಾನು ಪಾಸಾಗಿದ್ದು ಈ ಪ್ರಪಂಚದಲ್ಲಿ ಯಾರೂ ಮಾಡಿಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಸರ್ವಜ್ಞ ಮಿತಿ ಮನ್ಯತೆ, ನಾನೇ ಸರ್ವಜ್ಞ, ನನ್ನಷ್ಟು ಬುದ್ಧಿವಂತರು ಪ್ರಪಂಚದಲ್ಲೇ ಇಲ್ಲ ಅಂತ ಜಸ್ಟ್ ಪಾಸಾಗಿರೋ ವಿದ್ಯಾರ್ಥಿ ಹೇಳ್ಕೊತಾ ಇರ್ತಾನೆ. ಆದರೆ ಅಂತರಂಗ ಆತ್ಮಜ್ಞಾನ ಇತ್ತು. ಆತ್ಮಜ್ಞಾನ ಅಂತರಂಗ ಜ್ಞಾನ ಕೇಳಿದ್ರೆ ಎಲ್ಲೇ ಶೂನ್ಯವಾಗಿರುತ್ತೆ, ಏನೇನೂ ಇರಲ್ಲ. ಶೂನ್ಯಂ ತಚ್ಚ ಫಲಾಯತಿ. ಬಂದು ನಿಂತ್ಕೋ, ಎರಡು ಮಾತಾಡು ಅಂದ್ರೆ ಅವ್ನಿಗೆ ಮಾತಾಡೋಕ್ಕೆ ಬರಲ್ಲ, ತಪ್ಪ ಅಂತಾನೆ. ನೀವು ಹೋಗಿ ಅಂತ ಕಳಿಸ್ತಾನೆ. ಅವನು ಒರಿಜಿನಲ್ಲಾಗಿ ಏನೂ ಇರಲ್ಲ, ಅದೊಂದು ಸರ್ಟಿಫಿಕೇಟಲ್ಲಿ ಪಾಸಾಗಿರ್ತಾನಲ್ಲ, ಹಾಗೆ ತನ್ನಷ್ಟು ಬುದ್ಧಿವಂತ ಯಾರೂ ಇಲ್ಲ ಅಂತ ಯೋಚನೆ ಮಾಡ್ತಿರ್ತಾನೆ. ವಿನಾ ಅನತಿ ದೂರೇಣ ವಾಹನಂ ತತ್ರ ಗಮ್ಯತೆ ಆರೋಹಣ ಸುಸಂದರ್ಭೆ ಧಾವಂತಿ ಚ ಪಲಾಯತಿ. The vehicle is coming near to a passenger, but if you want to step into the vehicle, it will run away without lifting the passenger. Is a tragedy. ವಿನಾ ಅನತಿ ದೂರೇಣ, ಇನ್ನು ಬಂತು, ಬಸ್ ಬಂತು, ಹತ್ತಿರದಲ್ಲೇ ಬಂತು ಅಂತ ಬಂತು ನಿಲ್ಲಿಸ್ತಾನೆ ಅಂತ ನೋಡಿದ್ರೆ ವಾಹನ ತತ್ರ ಗಮ್ಯತೆ, ಎದುರು ಬಂದು ನಿಂತ್ಕೊಳ್ಳುತ್ತೆ, ನಿಲ್ಲಿಸ್ತಾನೆ, ಇನ್ನು ಹತ್ಕೊಳ್ಬೇಕು ಅಂತ ನೋಡಿದ್ರೆ ಆಗ ವ್ಯಕ್ತಿಗಳನ್ನು, ಪ್ಯಾಸೆಂಜರ್ಸನ್ನು ಅಲ್ಲೇ ಬಿಟ್ಬಿಟ್ಟು ಆರೋಹಣ ಸಂದರ್ಭ ಹತ್ತುವ ಕಾಲಿಡಬೇಕು ಅನ್ನೋ ಟೈಮಲ್ಲಿ ಧಾವಂತಿ ಚ ಪಲಾಯತಿ, ಸುಯ್ಯ ಅಂತ ಆಕ್ಸಿಲೇಟರ್ ಕೊಟ್ಟು ಬಸ್ಸನ್ನು ಮುಂದಕ್ಕೆ ತಗೊಂಡೋಗ್ತಾನೆ, ನಿಲ್ಲಿಸೋದೇ ಇಲ್ಲ. ಹೊಂದ್ಕೊಂಡು ಅಯ್ಯೋ ಬಸ್ ಹೋಯ್ತು ಅಂತ ಯೋಚನೆ ಮಾಡ್ತಾ ನಿಂತಿರ್ತಾರೆ ಪ್ಯಾಸೆಂಜರ್ಸು. ಇದೇ ಒಂದು ದುಃಖದಾಯಕ ಅಂಶ. ಕೃಷಿಕ ಪ್ರಾಪ್ತ ಸೌಲಭ್ಯಂ ನ ಚ ಶೋಧನ ತತ್ಪರಃ ದುರಾಶೆ ದುಶ್ಚಟೆ ಮಗ್ನಃ ಆತ್ಮಹತ್ಯೆ ಪ್ರಚೋದತಿ. ಇಫ್ ಎ ಫಾರ್ಮರ್ ಈಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, cannot progress in the field. He will be a follower but not a leader. This instigates to bad habits, loan greedy and lavish life, and thereby a fine day he will commit suicide. ಕೃಷಿಕ ಪ್ರಾಪ್ತ ಸೌಲಭ್ಯಂ, ಕೃಷಿಕರಿಗೆ ಕೊಡುವ ಎಲ್ಲ ರೀತಿಯ ಸೌಲಭ್ಯಗಳು, ಮತ್ತು ಅವನಿಗೆ ಸ್ವಂತ ಬುದ್ಧಿ ಇಲ್ಲದೆ ಇರೋದು, ಹೇಳಿದ್ದು ಕೇಳದೇ ಇರೋದು, ಶೋಧನೆ ಸಂಶೋಧನೆ ಕೃಷಿಯಲ್ಲಿ ಮಾಡದೇ ಇರೋದು, ನಚ ಶೋಧನ ನ ಇರುವುದಿಲ್ಲ. ಇದರ ಪರಿಣಾಮವಾಗಿ ಏನಾಗುತ್ತೆ, ದುರಾಶೆ ದುಶ್ಚಟೆ ಮಗ್ನಃ, ಇದರ ಮಧ್ಯೆ ಅವನಿಗೆ ಆಸೆಗಳು ಹೆಚ್ಚಾಗುತ್ತೆ. ಹೇಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ. ಕೈಯಲ್ಲಿ ದುಡ್ಡಿರಲ್ಲ, ಧಾಮ್ ಧೂಮ್ ಮಗಳಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮಗಳ ಮದುವೆ ಮಾಡ್ತಾನೆ, ಮಾರಿ ಹಬ್ಬ ಮಾಡ್ತಾನೆ, ಮದ್ಯಪಾನ ಸುರಾಪಾನ ಧೂಮಪಾನ ದುಶ್ಚಟಗಳಲ್ಲಿ ಮಗ್ನನಾಗಿ ಕೊನೆಗೆ ಸಾಲ ಮಾಡಿಕೊಂಡು ಏನು ಮಜಾ ಮಾಡಬೇಕು ಅನ್ನೋ ಗಲಾಟೆಯಲ್ಲಿ ದುಡ್ಡಿಲ್ಲದೆ ಬಂದು ಕೇಳಿದಾಗ ಕೊನೆಗೆ ಆತ್ಮಹತ್ಯೆ ಪ್ರಚೋದತಿ. ದುಡ್ಡು ತಗೊಳ್ಳುವಾಗ ಸಂತೋಷ ಲೋನ್ ತಗೊಳ್ಳುವಾಗ, ಕೊಡುವಾಗ ಮಜಾ ಮಾಡಿರ್ತಾನೆ, ಎಲ್ಲ ದುಡ್ಡು ಕೊಡೋದಕ್ಕೆ ದುಡ್ಡಿಲ್ಲ ಅಂದ್ರೆ ಪ್ರಪಂಚವೆಲ್ಲ ಇವನ ಅಭಿವೃದ್ಧಿಗೋಸ್ಕರನೇ ಹುಟ್ಟಿದೆ ಅಂತ ತಿಳ್ಕೊತಾನೆ. ಇದರಿಂದ ಕೊನೆಗೆ ಎಲ್ಲರೂ ಬಂದು ಪೇಡೆ ಕೊಡುವಾಗ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾನೆ. ಅಯ್ಯೋ ಸತ್ತೋದ ಅಂತ ಆಮೇಲೆ ಬಿಡ್ಕೋತಾರೆ. ಇವನ ಹಿನ್ನೆಲೆ ನೋಡಿದಾಗ ಅವನ ಬೆಳೆಕಾಳೇನು ಅಂತ ಗೊತ್ತಾಗುತ್ತೆ. ಆತ್ಮಹತ್ಯೆ ಸುಮ್ಮನೆ ಯಾರು ಮಾಡ್ಕೊಳ್ಳೋದಿಲ್ಲ. ದುರಾಸೆ ದುಶ್ಚಟ, ಗ್ರೀಡಿ ಅಂತ ಕರೀತಾರೆ. ಮಹಾತ್ಮ ಗಾಂಧಿ ಹೇಳ್ತಾರೆ, ಮನುಷ್ಯನಿಗೆ ಬೇಕಾಗುವಷ್ಟು ಸಂಪತ್ತನ್ನು ದೇವರು ಕೊಟ್ಟಿದ್ದಾನೆ, ಆದರೆ ದುರಾಸೆಗಲ್ಲ. ದುರಾಸೆಗೆ ಎಷ್ಟಿದ್ರೂ ಸಾಕಾಗಲ್ಲ, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಅದು ಬಿಟ್ಟು ದುರಾಸೆ ದುಶ್ಚಟದಲ್ಲಿ ಮಗ್ನರಾದಂಥ ಎಂತಹ ಕೃಷಿಕರಾದರೂ ಅಷ್ಟೇ, ಯಾರಾದರೂ ಅಷ್ಟೇ, ಯಾರೂ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಕೃಷಿಕ ಅನ್ನಮುತ್ಪಾದ್ಯ ಧನದಾಹಿ ನಿರಂತರಂ ಲಬ್ಧ ಸ್ವಾರ್ಥಾರ್ಥಲಾಭೇನ ಸರ್ವಾರ್ಥಲಾಭೇನ ವಿನಷ್ಟಂ ಧನದುಶ್ಚಟೆ.
Those farmers who are always greedy with mud and produce only for money, they will attempt for higher profit and misuse the profit only for bad habits and unnecessary expenses. ಕೃಷಿಕ ಅನ್ನಮುತ್ಪಾದ್ಯ, ಕೃಷಿಕರು ಅನ್ನವನ್ನು ಉತ್ಪಾದಿಸಿ ಸಂತೋಷ. ಎಲ್ಲ ಅನ್ನ ಅಂದರೆ ಯಾವುದೇ ರೀತಿಯ ಬೆಳೆ, ಕಾಳು ಬೆಳೆಗಳನ್ನು ಉತ್ಪಾದಿಸುವುದು ಸಂತೋಷ. ಧನದಾಹಿ ನಿರಂತರಂ, ದುಡ್ಗೋಸ್ಕರನೇ ಬೆಳೀತಿರ್ತಾನೆ. ಲಬ್ಧ ಸರ್ವಾರ್ಥ ಲಾಭೇನ, ಬಂದ ಎಲ್ಲ ಲಾಭವನ್ನು ವಿನಷ್ಟಂ ಧನ ದುಶ್ಚಟೆ, ಎಲ್ಲ ಹಣವನ್ನು ದುಶ್ಚಟಕ್ಕೋಸ್ಕರ, ಮಜಾ ಮಾಡೋದಕ್ಕೋಸ್ಕರ ಯಾರು ಉಪಯೋಗಿಸ್ತಾನೋ ಅವನು ಕೃಷಿಕ ಅಲ್ಲ, ಅವನು ರಾಕ್ಷಸ. ಕೃಷಿಕೋಪಿ ಸದಾಗತ್ವ ಸರ್ಕಾರೇ ಪ್ರಯಾಚಿತಿ, ಅನ್ನಮುತ್ಪನ್ನ ಸಾಮರ್ಥ್ಯೇ ದುರಂತಂ ಭಿಕ್ಷುಕಸ್ಸಹ. When a paddy producer is begging rice from the state is a tragedy. The real tragedy is a beggar is one who has the capacity to give more to the society. He is begging in such a situation. Unfortunate tragedy. A person who has the capacity to give is very much concentrated on begging, taking from others. ಕೃಷಿಕೋಪಿ ಸದಾಗತ್ವ, ಅವನು ಕೈಯಲ್ಲಿ ಕೆಲಸ ಇದೆ ಮಾಡೋಕ್ಕೆ, ಆದರೆ ಸರ್ಕಾರೇ ಪ್ರಯಾಚಿತಿ, ಸರ್ಕಾರ ಕೊಡು ಅಂತ ಸರ್ಕಾರ ಕೇಳ್ತಾ ನಿಂತ್ಕೋತಾನೆ. ಅನ್ನ ಮುತ್ಪನ್ನ ಸಾಮರ್ಥ್ಯ, ಅನ್ನವನ್ನು ಕೊಡುವ ಕೈಯಲ್ಲಿ ದುರಂತಂ ಭಿಕ್ಷುಕ ಸಹ, ಅವನು ಭಿಕ್ಷುಕನಾಗಿ ಭಿಕ್ಷೆ ಬೇಡ್ತಾ ಇರ್ತಾನೆ. ಇದೇ ಅವನ ಜೀವನದ ದುರಂತ. ಅಜ್ಞಾನಾದೇವ ಸಮೃದ್ಧಿ ಸುಜ್ಞಾನೋಪರಿಗಮ್ಯತೆ ಘರ್ಷಣಂ ತತ್ರ ಸಾಮಾನ್ಯಂ ಕರ್ಷಯತಿ ಸದಾ. Those who got the fame only by back entry will always fight with nobility. The quarrel is natural phenomena with bad and good. ಅಜ್ಞಾನಾದೇವ ಸಮೃದ್ಧಿ, ಅಜ್ಞಾನದಿಂದಲೇ ಸಮೃದ್ಧಿ. ಸುಜ್ಞಾನೋಪರಿಗಮ್ಯತೆ, ಆದರೆ ಅಜ್ಞಾನಿಗಳು ಸಮೃದ್ಧಿ ಆಗುವುದು ಯಾವಾಗ ಅಂತಂದರೆ ಸುಜ್ಞಾನಿಗಳನ್ನು ಅವರು ನಾಶ ಮಾಡಿದಾಗ, ಸುಜ್ಞಾನಿಗಳ ಲಾಭವನ್ನು ಅಜ್ಞಾನಿಗಳು ಪಡೆದುಕೊಂಡಾಗ ಸಮೃದ್ಧಿಯಾಗುತ್ತದೆ. ಹೀಗೆ ಘರ್ಷಣಂ ತತ್ರ ಸಾಮಾನ್ಯಂ, ಒಳ್ಳೆಯದಕ್ಕೆ ಮತ್ತು ಕೆಟ್ಟದಕ್ಕೆ ಯಾವಾಗಲೂ ದೇವದಾನವ ಯುದ್ಧ ಇದ್ದ ಹಾಗೆ ಕರ್ಷಯತಿ ಸದಾ, ಜಗಳ ನಡೆಯುತ್ತಲೇ ಇರುತ್ತದೆ. ಯದಾ ಲಾಭಫಲಂ ತತ್ರ ಮಯ್ಯೇವ ಮಿತಿ ಧಾವತಿ, ಯಥಾ ಕ್ಲಿಷ್ಟ ಜವಾಬ್ದಾರಿ ನೈವೇತಿ ಫಲಾಯತಿ. When it is ready to eat, a lazy will rush out and he will come and eat everything as he only did it. When it is a difficult situation or difficult task, the same lazy fellow will move or run away from the spot. ಯದಾ ಲಾಭ ಫಲಂ ತತ್ರ, ಒಳ್ಳೆ ಲಾಭ ಇದ್ದಾಗ ಮಯ್ಯೈವ ಮಿತಿ ಧಾವತಿ, ನಾನೇ ಮಾಡಿದೆ ಅಂತ ಮುಂದೆ ಬಂದು ನಿಂತ್ಕೋತಾನೆ. ಯತ್ರ ಕ್ಲಿಷ್ಟ ಜವಾಬ್ದಾರಿ, ಯಾರ ರಿಸ್ಕ್ ಜವಾಬ್ದಾರಿ ಇದೆ ಅಂತಾಗ ಈ ಕೆಲಸ ನೀನು ಮಾಡು ಅಂತ ಹೇಳಿದಾಗ ನಂಗಾಗಲ್ಲಪ್ಪ ಅಂತ ಓಡೊಂಟೈತಾನೆ. ಎಚ್ಚರವಿರಬೇಕು. ಅಭಿವೃದ್ಧಿ ಮಿತಿ ಮಂತ್ರೇಣ ಶಾಸಕಾಗಚ್ಚತಿ ಸದಾ, ಲಾಭಾಲಾಭಂ ಸಂಚಿತ್ಯ ನಷ್ಟಕಾಲೇ ಪಲಾಯತಿ. All ministers will enter into the field in the name of growth. When it is the loss, he disappears by measuring the profit and loss. ಅಭಿವೃದ್ಧಿ ಮಿತಿ ಮಂತ್ರೇಣ, ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ, ದೇಶ ಡೆವಲಪ್ ಮಾಡಿಬಿಡ್ತೀನಿ ಅಂತ ಬಂದು ನಿಂತ್ಕೋತಾರೆ. ಶಾಸಕರು ಆಗಚ್ಚತಿ, ಬಂದು ನಿಂತ್ಕೊಳ್ತಾರೆ ಯಾವಾಗಲೂ. ಲಾಭಾಲಾಭಂ ಸಂಚಿತ್ಯ, ಇದ್ರಲ್ಲಿ ಎಷ್ಟು ಲಾಭ ಬರುತ್ತೆ ಎಷ್ಟು ನಷ್ಟ ಬರುತ್ತೆ ಅಂತ ನೋಡಿ ಯೋಚನೆ ಮಾಡಿ, ಲಾಭ ಆಗೋದಾದ್ರೆ ಅಲ್ಲಿರ್ತಾರೆ, ನಷ್ಟ ಆಗೋದಾದ್ರೆ ಓಟ. ಫಲಾಯತಿ ನಷ್ಟಕಾಲೇ ಫಲಾಯತಿ, ಲಾಭ ಇರೋ ತನಕ ಅಲ್ಲಿರ್ತಾರೆ. ಎಲ್ಲ ನೆಕ್ಕಿ ನುಂಗಿ ನೀರು ಕುಡಿದಾದ ನಂತರ ನಂಗೆ ಸಂಬಂಧವೇ ಇಲ್ಲ ಅಂತ ಓಡಿ ಹೋಗುತ್ತಾರೆ. ಸ್ವಾರ್ಥಾಭಿವೃದ್ಧಿ ಸಾ ಮಂತ್ರಿ ನೈವ ಪಾಲಯತಿ ಸತಾಂ, ಯದಿ ಪಾಲಿತ ಮತ್ರಾಪಿ ಗುಪ್ತೋದ್ದೇಶ್ಯಂ ಸ್ವಸಾಧನಂ. If a minister is greedy, never protect the subjects or noble persons. Even if he is protecting,
It is only for selfishness and due to inner bad intention. ಸ್ವಾರ್ಥಾಭಿವೃದ್ಧ ಸಾಮಂತ್ರಿ. ಸ್ವಾರ್ಥ ಮತ್ತು ಅಭಿವೃದ್ಧಿ ಮಾಡ್ತೀನಿ ಅಂತ ಸುಳ್ಳು ಹೇಳಿ ಬರುವಂಥ ಯಾವ ಮಂತ್ರಿಯು ನೈಮ ಪಾಲಯತಿ ಸತಾಂ, ಒಳ್ಳೆಯವರನ್ನು ಕಾಪಾಡಲು ಸಾಧ್ಯವೇ ಇಲ್ಲ. ಯದಿ ಪಾಲಿತ ಮಾತ್ರಾಪಿ, ಅಕಸ್ಮಾತ್ ಏನಾದರೂ ಒಳ್ಳೆಯವರಿಗೂ ಉಪಕಾರ ಮಾಡ್ತಾನೆ ಅಂತ ಒಬ್ಬ ಮಂತ್ರಿ ಬಂದರೆ ಅಲ್ಲಿ ಏನೋ ಒಂದು ಗುಪ್ತ ಉದ್ದೇಶ ಇದೆ, ಸ್ವಸಾಧನ ಇದೆ, ತನಗೆ ಲಾಭ ಪ್ರಾಫಿಟ್ ಇದ್ದೇ ಇರಬೇಕು, ಇಲ್ಲದಿದ್ರೆ ಅವನು ಬರುವುದೇ ಇಲ್ಲ. ಗುಪ್ತೋದ್ದೇಶ್ಯಂ ಸ್ವಸಾಧನಂ, ಯಾವುದೋ ಒಂದು ಒಳಗೆ ಲಾಭದ ಯಾವುದೋ ಒಂದು ಆಸೆಯಿಂದಲೇ ಅವನು ಆ ಕೆಲಸ, ಒಳ್ಳೆ ಕೆಲಸ ಮಾಡಕ್ಕೆ ಬಂದಿರ್ತಾನೆ ಹೊರತು ದೇಶ ಉದ್ಧಾರ ಮಾಡೋದಕ್ಕೆ ಅಲ್ಲ. ಶಾಸಕಾಸ್ತಿಂ ಪ್ರತಿ ಮಾಸಂ ಪ್ರಕಾಶಂ ಮುಕ್ತಜಾಲಕ್ಕೆ ಜನಸ್ತದನುಸಾರೇಣ ಸ್ವೀಕಾರ ತ್ಯಾಜ್ಯ ಸಂಭವಂ. Ministers' property should be measured and displayed on online or internet every month without delay. On the basis of the information seen, people will decide to vote him or not in the election. ಶಾಸಕ ಆಸ್ತಿಂ ಪ್ರತಿ ಮಾಸಂ, ಪ್ರತಿ ಮಾಸದಲ್ಲಿಯೂ ಶಾಸಕನ ಆಸ್ತಿಯನ್ನು ಪ್ರಕಾಶಂ ಮುಕ್ತಜಾಲಕ್ಕೆ, ಓಪನ್ ಆಗಿ ಪ್ರದೇಶಗಳಲ್ಲಿ, ಕೆಲವು ನಿರ್ದಿಷ್ಟ ಪ್ರದೇಶಗಳಲ್ಲಿ ಬೋರ್ಡಲ್ಲಿ ಹಾಕ್ಬೋದು, ಅಥವಾ ಆನ್ಲೈನಲ್ಲಿ ಹಾಕ್ಬೋದು, ಅಥವಾ ಮೊಬೈಲಲ್ಲಿ ಮೆನ್ಷನ್ ಮಾಡ್ತಾ ಇರಬೇಕು. ಆಗ ಜನಸ್ತದನುಸಾರೇಣ, ಜನ ಅದನ್ನು ನೋಡ್ಕೋತಾರಲ್ಲ, ಅದರ ಅನುಸಾರವಾಗಿ ಅವನನ್ನು ಸ್ವೀಕಾರ ಮಾಡಬೇಕಾ ತ್ಯಾಜ್ಯ ಮಾಡಬೇಕಾ ಅಂತ ನೋಡ್ಕೋತಾರೆ. ಎಲೆಕ್ಷನ್ಲಿ ಒಳ್ಳೆಯವನ ಕೆಟ್ಟವನ ಅಂತ ಅವನಿಗಿರೋ ಆಸ್ತಿ ಆಧಾರದ ಮೇಲೆ, ಅವನು ಮಾಡ್ತಿರೋ ಕೆಲಸದ ಮೇಲೆ ತಿಳ್ಕೊಳ್ಬೋದು. ಕೇವಲಂ ಜನಸಹಾಯಾರ್ಥಂ ನಾಯಕಂ ತತ್ರ ಸ್ಥಾಪಿತಂ ಯೋಗಿ ತ್ಯಾಗಿ ಚ ಸಂಭಾವೇ ಉನ್ನತಿ ಸ್ಥಾನಗೌರವಂ. Ministers should be elected and appointed only to sacrifice and not to get salary, so that all the yogis, sages, wandering monks will enter into politics and work for the society and enhance the seat or value of Buddha Basavadi important personalities. ಕೇವಲಂ ಜನಸಹಾಯಾರ್ಥಂ, ಕೇವಲ ಜನರ ಸಹಾಯಕ್ಕೋಸ್ಕರ ನಾಯಕಂ ತತ್ರ ಸ್ಥಾಪಿತಂ, ಎಲೆಕ್ಷನ್ಲಿ ಅಪಾಯಿಂಟ್ ಮಾಡ್ತೀವಿ. ಯೋಗಿ ಆಗಿರಬೇಕು, ಅವನು ತ್ಯಾಗಿ ಆಗಿರಬೇಕು, ಸಂಸಾರ ಸಂಬಂಧಗಳನ್ನು ಬಿಟ್ಟು ನಿಂತಿದ್ದರೆ ಮಾತ್ರ ಸಂಭಾವ್ಯ ಉನ್ನತಿ ಸ್ಥಾನ ಗೌರವ ಅಂತ ಅವರು ಮಾತ್ರ ಸ್ಥಾನದ ಗೌರವವನ್ನು, ಸೀಟಿನ ಮಹಿಮೆಯನ್ನು ಹೆಚ್ಚಿಸ್ಬೋದು, ಉನ್ನತಿ ಮಾಡ್ಬೋದು. ಇಲ್ಲದಿದ್ದರೆ ಅವರು ನೆಕ್ಕಿ, ಅವರು ನುಂಗಿ ಎಲ್ಲ ನಾಶ ಮಾಡಿ, ನಿರ್ನಾಮ ಮಾಡಿ, ದೇಶವನ್ನೇ ಮುಳುಗಡೆ ಮಾಡಿ ಹೋಗುತ್ತಾರೆ. ಇಷ್ಟು ಹೊತ್ತು ಕೇಳಿದ್ದಕ್ಕಾಗಿ ವಂದನೆಗಳು. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ. ಶಾಲಾಗಮನ ಮಾತ್ರೇಣ ಶುದ್ಧ ವಿದ್ಯಾ ನ ಜಾಯತೆ, ಶಾಲಾಂ ದೇವಾಲಯಂ ಜ್ಞಾತ್ವಾ ಭಕ್ತಿರಾಸಕ್ತಿ ಜ್ಞಾನದಂ. Original intelligence will not come from regular attendance in schools. A student will get the knowledge only when he feels that the school is a temple, letter is God, and interest is devotion, and learning is worship. ಶಾಲಾಗಮನ ಮಾತ್ರೇಣ, ಶಾಲೆಗೆ ಆಗಮಿಸುವುದರಿಂದ ಮಾತ್ರದಿಂದಲೇ ಶುದ್ಧವಾದ ವಿದ್ಯೆ ನ ಜಾಯತೆ. ಶಾಲಾಂ ದೇವಾಲಯಂ ಜ್ಞಾತ್ವ, ಶಾಲೆಯನ್ನು ದೇವಾಲಯ ಎಂದು ತಿಳಿದು ಪುಸ್ತಕವನ್ನು ಭಕ್ತಿಯಿಂದ ದೇವರೆಂದು ಭಾವಿಸಿ ಪೂಜೆ ಎಂದು ಜ್ಞಾನವನ್ನು ಪಡೆದಾಗ ಭಕ್ತಿರ ಆಸಕ್ತಿ ಜ್ಞಾನದಂ. ಇಂಟ್ರೆಸ್ಟ್ ಈಸ್ ಡಿವೋಷನ್ ಆ್ಯಂಡ್ ಲರ್ನಿಂಗ್ ಈಸ್ ವರ್ಷಿಪ್. ಕಲಿಯುವಿಕೆ ಒಂದು ಪೂಜೆ ಎಂದು ಭಾವಿಸಿದಾಗ ಮಾತ್ರ ಜ್ಞಾನ ಬರಲು ಸಾಧ್ಯ. ಉತ್ತಮಂ ಸತು ಸಾ ವಿದ್ಯಾ ಪ್ರಕರ್ಷೇಣ ಪರೀಕ್ಷಿತಂ, ಪರೀಕ್ಷಾ ತೀಕ್ಷ್ಣ ಮಾತ್ರೇಣ ನೈಜ ವಿದ್ಯಾ ಪ್ರಕಾಶತೆ. ದಟ್ ಈಸ್ ಗುಡ್ ನಾಲೆಡ್ಜ್ ವಿಚ್ ಈಸ್
severely scrutinize frequently. The gold will glitter only by rubbing seriously. ಉತ್ತಮಂ ಸತು ಸಾ ವಿದ್ಯೆ, ಉತ್ತಮವಾದ ಆ ವಿದ್ಯೆಯು ಪ್ರಕರ್ಷಣ ಪರೀಕ್ಷಿತಂ, ಚೆನ್ನಾಗಿ ತಿಕ್ಕಿ ತೀಡಿ ಕಲಿಯುವುದರಿಂದ ಮಾತ್ರ ಅದರ ಪರೀಕ್ಷೆ ಮಾಡಲು ಸಾಧ್ಯ. ಪರೀಕ್ಷಾ ತೀಕ್ಷ್ಣ ಮಾತ್ರೇಣ, ಪರೀಕ್ಷೆಯನ್ನು ಚೆನ್ನಾಗಿ ಕೊಟ್ಟಾಗ ಮಾತ್ರ ನೈಜ ವಿದ್ಯಾ ಪ್ರಕಾಶತೆ. ಸುಮ್ಮನೆ ಏನೋ 35 ಮಾರ್ಕ್ಸ್ ಬಂದುಬಿಟ್ರೆ ಆಗಲ್ಲ. 96 ಮಾರ್ಕ್ಸ್ವರೆಗೆ ಬರುವಲ್ಲಿವರೆಗೆ ಅವನ್ನ ತಿಕ್ಕಿ ತೀಡಿ ಪರೀಕ್ಷಾ ತೀಕ್ಷ್ಣ ಮಾತ್ರೇಣ ನೈಜ ವಿದ್ಯಾ ಪ್ರಕಾಶತೆ, ನಿಜವಾದ ಜ್ಞಾನಿಯಾಗಲು ಸಾಧ್ಯ. ವಿದ್ಯಾರ್ಥಿ ನಿತ್ಯ ಕರ್ತವ್ಯಂ ಪ್ರಯೋಗಾತ್ ಜ್ಞಾನ ಸಾಧನಂ ಕೃತ್ವಾ ನಿಯೋಜಿತಂ ಕಾರ್ಯಂ ದಿನಂ ಪ್ರತಿಪರೀಕ್ಷಿತಂ. ಎ ಸ್ಟೂಡೆಂಟ್ ಶುಡ್ ಎವ್ರಿ ಡೇ do practical research which leads to intelligence. He should do assignment every day and that should be valued daily by the real teacher. ವಿದ್ಯಾರ್ಥಿ ನಿತ್ಯ ಕರ್ತವ್ಯ, ಪ್ರತಿನಿತ್ಯ ವಿದ್ಯಾರ್ಥಿ ಮಾಡಬೇಕು. ಏನು, ಓದುವುದಕ್ಕಿಂತ ಹೆಚ್ಚು ಪ್ರಾಕ್ಟಿಕಲ್ ಪ್ರಯೋಗ ಮಾಡಬೇಕು. ಬ್ಯಾಂಕು ಎಂದರೆ ಬ್ಯಾಂಕಲ್ಲಿ ಹೋಗಿ ಕೂತ್ಕೋಬೇಕು ಸ್ವಲ್ಪ ಹೊತ್ತು. ಕೃಷಿ ಎಂದರೆ ಕೃಷಿ ಫೀಲ್ಡಲ್ಲಿ ಹೋಗಿ ಕೂತ್ಕೋಬೇಕು ಸ್ವಲ್ಪ ಹೊತ್ತು. ಪ್ರಯೋಗ ಜ್ಞಾನ ಸಾಧನಂ, ಈ ಥರ ಪ್ರಯೋಗ ಮಾಡೋದ್ರಿಂದ ಮೂಲಕ ಜ್ಞಾನದ ಸಂಪಾದನೆ ಮಾಡಲು ಸಾಧ್ಯ. ಮತ್ತು ಕೃತ್ವ ನಿಯೋಜಿತ ಕಾರ್ಯಂ, ಯಾರಾದರೂ ಒಂದು ಅಸೈನ್ಮೆಂಟು ನಿಯೋಜನೆ ಏನಾದ್ರು ಕೊಟ್ಟರೆ ತತ್ಕ್ಷಣದಲ್ಲಿ ಮಾಡಿಕೊಡಬೇಕು. ಒಂದು ವಾರ ಬಿಟ್ಟು ಕೊನೆ ದಿವಸ ಕೊನೆ ಮೂಮೆಂಟ್ಗೆ ಅವ್ರು ನೋಡಿ ಬರ್ಕೊಡೋದಲ್ಲ. ಪ್ರತಿ ಹೇಳಿದ 1 ಗಂಟೆಯಲ್ಲಿ ಅಥವಾ 2 ಗಂಟೆ ಒಳಗೆ ಕೃತ್ವ ನಿಯೋಜಿತ ಕಾರ್ಯಂ. ಮತ್ತು ಇದನ್ನು ದಿನಂ ಪ್ರತಿ ಪರೀಕ್ಷಿತಂ, ಪ್ರತಿದಿನ ಒಬ್ಬ ನಿಜವಾದ ಗುರು ಆದವನು ಇದನ್ನು ಓದಿ ಪರೀಕ್ಷೆಗೊಳಪಡಿಸಬೇಕು. ನಿಯೋಜನಾ ಕಾರ್ಯ ಸಮಯ ಲೋಕಜ್ಞಾನಂ ಪ್ರಾಯೋಗಿಕಂ ಅತ್ಯಂತ ಕ್ಲಿಷ್ಟಕಾಲೇ ತು ಸಮಾಜಂ ಗುರುರೂಪಕಂ. ವೈಲ್ ವಿ ಆರ್ ಗಿವಿಂಗ್ ಅಸೈನ್ಮೆಂಟ್ that should be more live and relative to the real world. So the daily problems should be solved by the teacher or guru and the student. ನಿಯೋಜನಾ ಕಾರ್ಯ ಸಮಯ, ಅಸೈನ್ಮೆಂಟ್ ಕೊಡುವಾಗ ಲೋಕಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಕೊಡಬೇಕು. ಬ್ಯಾಂಕಿಂಗಲ್ಲಿ ಕೇಳಿದಾಗ ಬ್ಯಾಂಕು ಎಂದರೇನು, ಬ್ಯಾಂಕಿನಲ್ಲಿ ಎಷ್ಟು ವಿಧಗಳು, ಒಂದು ಬ್ಯಾಂಕ್ನ ರೋಡ್ ಸೈಡಲ್ಲಿ ಹೋಗಿ ನೋಡಿದಾಗ ಈ ಬ್ಯಾಂಕಲ್ಲಿ ನಮ್ಗೆ ಏನೇನು ರೀತಿಯ ಸೌಕರ್ಯಗಳು ಸಿಗುತ್ತೆ ಅಂತ ಅವನಿಗೆ ಜ್ಞಾನ ಬರಬೇಕು. ಅಂತಹ ಪ್ರಾಯೋಗಿಕವಾದ ಅಸೈನ್ಮೆಂಟ್ಗಳನ್ನು ಕೊಟ್ಟಾಗ ಅತ್ಯಂತ ಕ್ಲಿಷ್ಟ ಕಾಲ ಇತ್ತು. ಮತ್ತು ಬೇಗ ಕೊಡಬೇಕು, ವರ್ಷಗಟ್ಟಲೆ ಆದಮೇಲೆ ಕೊಡೋದಲ್ಲ. ಸಾಯಂಕಾಲದೊಳಗೆ ಇವತ್ತು ಹೇಳಿದ್ರೆ 2 ದಿವಸ ಒಳಗೆ ಕೊಟ್ಬಿಡ್ಬೇಕು, ಆ ಡೇಟ್ ಒಳಗೆ ಕೊಡಬೇಕು. ಅತ್ಯಂತ ಕ್ಲಿಷ್ಟ ಕಾಲ ಇತ್ತು, ಕಮ್ಮಿ ಸಮಯದಲ್ಲಿ ಬೇಗ ಕೊಡಬೇಕು. ಆಗ ಸಮಾಜಂ ಗುರು ರೂಪಕಂ, ಸಮಾಜ ಮತ್ತು ಇಡೀ ಸಮಾಜಕ್ಕೆ ಗುರು ಒಬ್ಬ ದಾರಿದೀಪವಾಗುತ್ತಾನೆ. ಮುಕ್ತವಾಹನ ಸೌಕರ್ಯಾತ್ ಶಾಲಾ ಗಚ್ಚತಿ ಬಾಲಕಃ ನಿಸ್ತೇಜೆ ಸಕಲ ಸೌಕರ್ಯೇ ಜ್ಞಾನದಾಹಿ ಪಲಾಯತಿ. Student will attend the classes due to the bus facility and food facility, so on and so forth. If you stop it, then you can identify the real student. ಮುಕ್ತ ವಾಹನ ಸೌಕರ್ಯ, ಮುಕ್ತವಾಗಿ ಶಾಲೆಯಿಂದ ಅದು ಇದು ಕೊಡ್ತಾರೆ, ಪುಸ್ತಕ ಕೊಡ್ತಾರೆ, ಊಟ ಕೊಡ್ತಾರೆ, ತಿಂಡಿ ಕೊಡ್ತಾರೆ ಅಂತ ಅಂದ್ಬಿಟ್ಟು ಶಾಲಾಗಚ್ಚತಿ ಬಾಲಕ, ಶಾಲೆಗೆ ಬಾಲಕ ಹೋಗುತ್ತಾನೆ. ನಿಸ್ತೇಜೆ ಸಕಲ ಸೌಕರ್ಯ, ಎಲ್ಲ ಸೌಕರ್ಯಗಳನ್ನು ನಿಸ್ತೇಜಗೊಳಿಸಿದರೆ, ಕೊಡುವುದನ್ನು ನಿಲ್ಲಿಸಿದರೆ ನಿಜವಾದ ಜ್ಞಾನದಾಹಿ ಯಾರು ಎಂದು ತಿಳಿಯುತ್ತದೆ. ಅಲ್ಲಿಯವರೆಗೆ ಜನ ತುಂಬಿಕೊಳ್ಳುತ್ತಾರೆ. ಸೌಕರ್ಯಾದೇವ ವಿದ್ಯಾರ್ಥಿ ಶಾಲಾಗಮನ ಉತ್ಸುಕ ಸಮಾಪ್ತೆ ಸರ್ವ ಸೌಲಭ್ಯಂ ಪಶ್ಯತಾಂ ಜ್ಞಾನ ಸಾಧಕಂ. When a student is coming to the school due to money and facility, so on and so forth, when we stop it, all the facilities, then we have to search the real students through our durbin. ಸೌಕರ್ಯಾದೇವ ವಿದ್ಯಾರ್ಥಿ ಶಾಲಾಗಮನ ಉತ್ಸುಕ, ಶಾಲೆಗೆ ಹೋಗೋದಕ್ಕೆ ಯಾಕೆ ಆಸೆ ಪಡ್ತಾನೆ ಅಂದರೆ ಅಲ್ಲಿ ಸೇಬು, ಹಾಲು, ಬ್ರೆಡ್ಡು, ಊಟ, ತಿಂಡಿ. ಇನ್ನು ಹೆಂಗೆ ಹುಡುಗರಿಗಾದರೆ ಅಲ್ಲಿ ಅಪೋಸಿಟ್ ಸೆಕ್ಸ್ ನೋಡ್ಕೊಂಡು ಕೂತ್ಕೊಳ್ಳೋಕ್ಕೆ. ಸೌಕರ್ಯಾದೇವ ವಿದ್ಯಾರ್ಥಿ ಶಾಲಾಗಮನ ಉತ್ಸುಕ, ಎಲ್ಲ ಸೌಕರ್ಯಗಳಿದ್ದಾಗ ಮಾತ್ರ ಶಾಲೆಗೆ ಹೋಗಬೇಕು ಅಂತ ಯೋಚನೆ ಮಾಡ್ತಾನೆ.
ಸಮಾಪ್ತಿ ಸರ್ವ ಸೌಲಭ್ಯಂ, ಯಾವುದು ಕೊಡೋದಿಲ್ಲ ಸ್ಟ್ರಿಕ್ಟು ನಾಳೆಯಿಂದ ಅಂತಂದರೆ ಪಶ್ಯತಾಂ ಜ್ಞಾನ ಸಾಧಕಂ, ಏನು ಜ್ಞಾನ ಸಾಧಕರು ಜ್ಞಾನ ವಿಜ್ಞಾನ ಪ್ರಕಾಶಕರು ಓಡಾಡ್ತಿರ್ತಾರಲ್ಲ ಅವರಿಗೆ ಆ ಫೆಸಿಲಿಟೀಸನ್ನು ನಿಲ್ಲಿಸಿ ನೋಡಿ, ಆಗ ಜ್ಞಾನ ಪ್ರದೀಪಕರೆಲ್ಲ ಎಲ್ಲಿ ಹೋಗ್ತಾರೆ ಅಂತ ಕಾಣಿಸುತ್ತದೆ. ಜಯಂತಿಂ ಸಕಲಂ ಕೃತ್ವ ಪರಂ ಜ್ಞಾನೀತಿ ವಾದತೆ ದುರಂತಂ ತತ್ ಸರ್ವೋತ್ಕರ್ಷಂ ಆಚರಣೆ ನೈವ ದೃಶ್ಯತೆ. ಡ್ಯೂರಿಂಗ್ ದ ಸೆಲೆಬ್ರೇಷನ್ ಆಫ್ ಸೆಲೆಬ್ರಿಟೀಸ್ ಬರ್ತ್ಡೇ ವಿ ಸೇ ದ್ಯಾಟ್ ವಿ ನೋ ಎವ್ರಿಥಿಂಗ್ ಅಬೌಟ್ ಹಿಮ್. ದ ಟ್ರಾಜಿಡಿ ಬಿಹೈಂಡ್ ದಿಸ್ ಈಸ್ ವಿ ನೆವರ್ ಪ್ರಾಕ್ಟೀಸ್ ಎನಿ ಸೇಯಿಂಗ್ಸ್ ಆಫ್ ದಟ್ ಸೆಲೆಬ್ರಿಟೀಸ್. ಜಯಂತಿಂ ಸಕಲಂ ಕೃತ್ವ, ಎಲ್ಲ ವ್ಯಕ್ತಿಗಳ ದೊಡ್ಡ ದೊಡ್ಡ ಮಹನೀಯರ ಜಯಂತಿಗಳನ್ನು ಮಾಡಿ ಅವರ ಜ್ಞಾನ ಹಾಗೆ ಹೇಳುತ್ತಾರೆ, ಹೀಗೆ ಹೇಳುತ್ತಾರೆ, ವಾಲ್ಮೀಕಿಗಳು ಹಾಗೆ ಹೇಳುತ್ತಾರೆ, ಅಂಬೇಡ್ಕರ್ ಹೀಗೆ ಹೇಳುತ್ತಾರೆ, ವಿವೇಕಾನಂದರು ಹಾಗೆ ಹೇಳುತ್ತಾರೆ ಎಂದು ಹೇಳಿದ್ದೇ ಹೇಳಿದ್ದು. ಎಲ್ಲರ ಮುಂದ್ಗಡೆ ವಾದ ಮಂಡನೆ ಮಾಡಿದ್ದೇ ಮಾಡಿದ್ದು. ಆದರೆ ದುರಂತಂ ತತ್ ಸರ್ವೋತ್ಕರ್ಷಂ, ಆದರೆ ನಿಜವಾದ ಆಚರಣೆ, ಅಂಬೇಡ್ಕರ್ 1000 ಪುಸ್ತಕ ಓದ್ತಾ ಇದ್ರು, ನಾವು ಒಂದು ಪುಸ್ತಕ ನೋಡೋದು. ಅಂಬೇಡ್ಕರ್ ಬೀಡಿ ಸೇದಬೇಡಿ, ಸಿಗರೇಟ್ ಸೇದಬೇಡಿ ಅಂತ ಹೇಳ್ತಾ ಇದ್ರು, ಮದ್ಯಪಾನ ಸುರಾಪಾನ ಮಾಡಬಾರ್ದು ಅಂತ ಹೇಳಿದ್ರು. ಲಕ್ಷಾಂತರ ಪುಸ್ತಕಗಳನ್ನು ಓದರು, ಲಕ್ಷಾಂತರ ಸಬ್ಜೆಕ್ಟಲ್ಲಿ ಪಾಸ್ ಆದರು. ಮತ್ತು ಹಗಲು ರಾತ್ರಿ ಓದಿ 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 ವಿದ್ಯಾವಂತರಾದರು. ವಾಲ್ಮೀಕಿಗಳು ಪುರುಸೊತ್ತಿಲ್ಲದೆ ಬರೆದ್ರು ರಾಮಾಯಣವನ್ನು. ಎಂಥ ಸಿದ್ಧಾಂತಗಳು, ಎಂಥ ತತ್ವ ಆದರ್ಶಗಳನ್ನು ಬರೆದ್ರು. ನೋಡ್ಬಿಟ್ಟು ಕೊನೆಗೆ 5-6 ಜನ ಹೆಂಡ್ರನ್ನ ಇಟ್ಕೊಂಡ್ರೆ ರಾಮಾಯಣ ಓದಿಯೇನು ಬೇಗ. ದುರಂತಂ ತತ್ ಸರ್ವೋತ್ಕರ್ಷಂ, ಅದರ ನಿಜವಾದ ಉತ್ಕರ್ಷ ಏನು, ಯಾವಾಗ ಆಚರಣೆಯಲ್ಲಿ ಮಾಡಬೇಕು, ಆಗ ಆ ಜ್ಞಾನಿಗಳ ಜಯಂತಿಯನ್ನು ಮಾಡಿದ್ದಕ್ಕೆ ಸಾರ್ಥಕತೆ ಬರುತ್ತದೆ. ಸಾಧಕಸ್ಯ ಪ್ರಚಾರಾರ್ಥಂ ಜಯಂತಿರ್ತಿ ಪೂಜ್ಯತೆ, ದುರಂತಂ ಲೋಭಮುತ್ಕರ್ಷಂ ಕೋತ್ರ ಜ್ಞಾನ ಸಮಾಗಮ. People celebrate birthday of celebrities just for show off. But in reality, who is worried about their thoughts and ideology to implement it in our real life? ಸಾಧಕಸ್ಯ ಪ್ರಚಾರಾರ್ಥಂ, ಸಾಧಕನ ಪ್ರಚಾರಕ್ಕೋಸ್ಕರ ಜಯಂತಿ ಅಂತ ಪೂಜೆ ಮಾಡುತ್ತಾರೆ. ದುರಂತಂ ಲೋಭಮುತ್ಕರ್ಷಂ, ಆದರೆ ಇದರ ಗಾರಿಷ್ಠತೆ ಪಾವಿತ್ರ್ಯತೆ ಎಲ್ಲಿ ಹೋಗುತ್ತದೆ? ಕೋತ್ರಜ್ಞಾನ ಸಮಾಗಮ, ಅವರು ಹೇಳಿದ ಕಳಬೇಡ, ಕೊಳಬೇಡ, ಹುಸಿಯನ್ನು ಉಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇತರ ಅಳಿಯಲು ಬೇಡ ಅಂತ ಬಸವಣ್ಣ ಅವ್ರು ಹೇಳ್ತಾರೆ. ಆದರೆ ಮಾಡೋದಷ್ಟು ಅದೇ ರೀತಿ. ಏನು ಜಯಂತಿ ದಿವಸ ಬಸವಣ್ಣ ಹಂಗೆ ಹೇಳಿದ್ರು, ಬಸವಣ್ಣ ಹಿಂಗೆ ಹೇಳಿದ್ರು, ಅವಾಗ ಕಳ್ತನ ಮಾಡ್ತಿರ್ತಾನೆ. ಅವಾಗ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ಆಡ್ಕೊತಾನೆ. ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಅಂತ ಹೇಳ್ತಾನೆ, ತನ್ನನ್ನು ಹೊಗಳ್ಕೋಬೇಡ ಅಂತ ಹೇಳ್ತಾನೆ. ಮಾತೆತ್ರ ಇವನ ಬಾಯಿಂದ ನಾನು ಹಂಗೆ ಮಾಡಿದೆ, ನಾನು ಹಿಂಗೆ ಮಾಡಿದೆ, ನಾನು ಹಂಗೆ ಮಾಡಿದೆ, ನಾನು ಹಿಂಗೆ ಮಾಡಿದೆ. ಎಲ್ಲಿ ಜಯಂತಿ? ಯಾರು ಜಯಂತಿ? ದುರಂತಂ ಲೋಭಮುತ್ಕರ್ಷಂ, ಇದರ ಮಧ್ಯೆ ನನಗೆ ಎಷ್ಟು ಲಾಭ ಬರುತ್ತೆ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರದಿಂದ ತುಂಬಿ ತುಳುಕುವ ದೇಹದಲ್ಲಿ ಕೋತ್ರ ಜ್ಞಾನ ಸಮಾಗಮ, ಎಲ್ಲಿ ಜ್ಞಾನದ ಸಮಾಗಮ ಆಗುತ್ತದೆ? ದುರಂತ ನಾಯಕರು. ಜಯಂತ್ಯೋತ್ಸವ ಸಂದರ್ಭೆ ಪ್ರವಾಹಂ ಜ್ಞಾನಬೋಧನಂ ತದುಪರಿ ದಿನಮೇಕಂ ಜ್ಞಾನ ಲವಣಾಂಬು ಮಿಶ್ರಿತಾಂ. ಡ್ಯೂರಿಂಗ್ ದ ಸೆಲೆಬ್ರಿಟೀಸ್ ಬರ್ತ್ಡೇ celebration, there is a flow of speech, one by one, by everyone. But the next day of the program, salt mixes with the water. ಹೊಳೆಯಲ್ಲಿ ಹುಣಸೆಹಣ್ಣು ಕದಿರ್ತಂತೆ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಸಾಲ್ಟ್ ಮಿಕ್ಸಸ್ ವಿತ್ ದ ವಾಟರ್. ಜಯಂತ್ಯೋತ್ಸವ ಜಯಂತಿಯ ಉತ್ಸವ ಸಂದರ್ಭದಲ್ಲಿ ಪ್ರವಾಹಂ ಜ್ಞಾನಬೋಧನಂ, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಮಕ್ಕಳೇ ಬೀಡಿ ಸೇದಬಾರದು, ಮದ್ಯಪಾನ ಮಾಡಬಾರದು, ಸುರಾಪಾನ ಮಾಡಬಾರದು, ಬೇರೆಯವರ ಹೆಣ್ಣು ಮಕ್ಕಳನ್ನು ತಾಯಿಯಂತೆ ನೋಡಿಕೊಳ್ಳಬೇಕು ಅಂತೆಲ್ಲ ಹೇಳಿದ್ದು. ಮರುದಿವಸ ತದುಪರಿ ದಿನಮೇಕಂ ಜ್ಞಾನ ಲವಣಾಂಬ ಮಿಶ್ರಿತಂ, ಇವರು ಹೇಳಿದ ಜ್ಞಾನ ಸಮುದ್ರದಲ್ಲಿ ಸೇರಿಕೊಂಡ ಉಪ್ಪಿನಂತೆ ಕರಗಿ ಹೋಗಿರುತ್ತದೆ. ಹೇಳುವುದೊಂದು, ಮಾಡುವುದು ಮತ್ತೊಂದು. ಇವರಿಗೆ ಯಾವುದೇ ರೀತಿಯ ಆಸಕ್ತಿ ಮಹಾನುಭಾವರಲ್ಲಿ ಇಲ್ಲ. ತನ್ನ ಲಾಭ ಲೋಭ ಮೋಹಗಳಿಗೆ ಮಾತ್ರ ಸೀಮಿತವಾಗಿ
ಎಲ್ಲರ ಮುಂದುಗಡೆ ಚಪ್ಪಾಳೆ ಗಿಟ್ಟಿಸ್ಕೊಳ್ಳೋಕ್ಕೋಸ್ಕರ ಈ ರೀತಿ ಮಾಡುತ್ತಿರುತ್ತಾರೆ. ಇದನ್ನು ಬಿಟ್ಟು ಅವರು ಹೇಳಿದ ಮಾರ್ಗವನ್ನು 5% 10% ಆದರೂ ಅನುಸರಿಸಿದರೆ ನಿಜವಾದ ಜಯಂತಿಗೆ ಅರ್ಥ ಬರುತ್ತದೆ. ವಾಚಕೋ ಬಹವಃ ಸಂತಿ ಜಯಂತ್ಯುತ್ಸವೋ ವಿನಃ ನೈಕೋಪಿ ಪಂಡಿತಾಸ್ತತ್ರ ಜ್ಞಾನಂ ಸತ್ಪ್ರಯುಜ್ಯತೆ. During the celebrities' birthday celebration, there are many people to speak, but there is none to practice the ideology of the celebrities. It is really a shame. ವಾಚಕೋ ಬಹವಃ ಸಂತಿ, ಭಾಷಣ ಮಾಡೋರು ನೂರಾರು ಜನ ಸಿಗ್ತಾರೆ. ಜಯಂತ್ಯುತ್ಸವೋ ವಿನಃ, ಜಯಂತಿ ಮಾಡೋದ್ರ ಮೂಲಕ ಎಷ್ಟು ಕೋಟಿ ನುಂಗ್ಕೊಳ್ಬೋದು, ಜಯಂತಿಯ ಹೆಸರಲ್ಲಿ ಎಷ್ಟು ತಾನು ತಿಂಡಿ ಭೋಜನ ಊಟ ಮಾಡಬಹುದು ಎಂಬುದಕ್ಕಾಗಿ ಮಾತ್ರ ಮಾಡುತ್ತಾರೆ. ನೈಕೋಪಿ ಪಂಡಿತಾಸ್ತತ್ರ, ಆ ವ್ಯಕ್ತಿಯ ಬಗ್ಗೆ 5 ಪೈಸೆನೂ ತಿಳಿದಿರಲ್ಲ, ಎಲ್ಲೋ ಅಲ್ಲಿ ಇಲ್ಲಿ ಕಾಪಿ ಪೇಸ್ಟ್ ಅವ್ರ ಹತ್ರ ಕೇಳ್ಕೊಂಡು 5 ನಿಮಿಷಕ್ಕೆ ಪಟ ಅಂತ ಹೇಳಿಬಿಟ್ಟು ನೈಕೋಪಿ ಪಂಡಿತ ಅವ್ರ ಬಗ್ಗೆ ಡೀಟೇಲಾಗಿ ಅಧ್ಯಯನ ರಿಸರ್ಚು ಮಾಡಿ ಏನು ಮಾಡಿರೋದಿಲ್ಲ. ಜ್ಞಾನಂ ಸತ್ ಪ್ರಯುಜ್ಯತೆ, ಅವರ ಜ್ಞಾನ ನಿಜವಾಗಿ ಪ್ರಯೋಜನಕ್ಕೆ ಬಂದೀತೆ ಎಂಬುದೇ ಪ್ರಶ್ನಾರ್ಥಕ. ಹೀಗೆಲ್ಲ ಮಾಡುವುದು ನಮಗೆ ನಾವೇ ಮಾಡಿಕೊಳ್ಳುವ ಅವಮಾನವಾಗಿದೆ. ಆಗಮನೆ ನಿರ್ಗಮನೆ ಚೈವ ಕ್ರೀಡಾಕೂಟಶ್ಚ ವಾಹನಂ ನ ಫಲೆ ಪುನರಾಯಾತಿ ವ್ಯರ್ಥ ಸೌಕರ್ಯ ಭೋಜನಂ. ಎ ಸ್ಪೋರ್ಟ್ಸ್ ಸ್ಟೂಡೆಂಟ್ಸ್ will be given to and fro bus fare to participate. The students will get all the facilities, food facility, bus facility, and enjoy and come back to their college without any cup or prize or without any sacrifice. Most of the teams, only two teams will get the prize, but still effort should be made, no? That also they are not doing. ಆಗಮನೆ ನಿರ್ಗಮನೆ ಚೈವ ಕ್ರೀಡಾಕೂಟಶ್ಚ ವಾಹನಂ, ಹೋಗುವುದಕ್ಕೆ ಬರುವುದಕ್ಕೆ ಕ್ರೀಡೆಗೆ ಎಲ್ಲ ರೀತಿಯ ವಾಹನ, ಊಟ ತಿಂಡಿ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿರುತ್ತಾರೆ. ಆದರೆ ಔಟ್ಕಮ್ ಏನು, ರಿಸಲ್ಟ್ ಏನು? ನ ಫಲೆ ಪುನರಾಯಾತಿ, ಯಾವುದೇ ಲಾಭವಿಲ್ಲದೆ ಎಲ್ಲರ ದುಡ್ಡು ವೇಸ್ಟ್ ಮಾಡಿ ಹೋಗ್ತಾರೆ ಬರ್ತಾರೆ. ವ್ಯರ್ಥ ಸೌಕರ್ಯ ಭೋಜನಂ, ಸೌಕರ್ಯವು ವೇಸ್ಟು, ಭೋಜನವು ವ್ಯರ್ಥ. ದುರಂತಂ ಪ್ರಾಂಶುಪಾಲೇಭ್ಯಃ ವಿದ್ಯಾರ್ಥಿ ಪರಿವೀಕ್ಷಣಂ ಛಾತ್ರಪಾಲನೋದ್ಯೋಗಂ ಉಪಾಧ್ಯಾಯ ವಿಡಂಬನಾ. Watching and controlling the students of an institution is the duty of a principal. The paradoxical nature of the teacher's job is really a tragedy of the time. ದುರಂತಂ ಪ್ರಾಂಶುಪಾಲೇಭ್ಯ, ಪ್ರಾಂಶುಪಾಲರು ವಿದ್ಯಾರ್ಥಿಗಳನ್ನು ಪರಿವೀಕ್ಷಣೆ ಮಾಡಬೇಕು. ಆದರೆ ದುರಂತ ಎಂದರೆ ಪ್ರಾಂಶುಪಾಲನೇ ವಿದ್ಯಾರ್ಥಿಗಳು ಪರಿವೀಕ್ಷಣೆ ಮಾಡೋ ಸ್ಥಿತಿ ಬಂದಿದೆ. ಛಾತ್ರ ಪಾಲನ ಉದ್ಯೋಗಂ ಉಪಾಧ್ಯಾಯ ವಿಡಂಬನ, ಛಾತ್ರ ಪಾಲನ, ಹುಡುಗರನ್ನೇ ಎಲ್ಲೋಯ್ತಾರೆ ಏನು ಬರ್ತಾರೆ ನೋಡೋದೆ, ಹುಡುಗರೇ ಪ್ರಿನ್ಸಿಪಾಲ್ ನೋಡೋ ಸ್ಥಿತಿ ಬಂದಿದೆ. ಎಲ್ಲಿದ್ದಾರೆ ಪ್ರಿನ್ಸಿಪಾಲು. ಛಾತ್ರ ಪಾಲನ ಉದ್ಯೋಗಂ ಉಪಾಧ್ಯಾಯ ವಿಡಂಬನ, ಇದು ರಿಯಲಿ ಎ ಟ್ರ್ಯಾಜಿಡಿ. ಮಾಡಿದ ಅದೃಷ್ಟ, ಅವರು ಮಾಡಿದ ಪುಣ್ಯ ಅಷ್ಟೆ. ಆಲಸಿ ಯವನೋಚ್ಚಿಷ್ಟಂ ಪರಂ ಸೌಭಾಗ್ಯ ಕಾರಣಂ, ಯವನಾದ್ ಅಪಹರತಿ ದ್ರವ್ಯಂ ಆಲಸಿ ಸರ್ವನಾಶನಂ. The reason for the backwardness of this country is of 2 types, namely, number 1 is idiot, number 2 is yavana. Yavana means who is discharging the baby, or he is a baby producer. He will misuse the assets. And the idiot who will destroy everything. 2 persons are the reason for the backwardness of this country. ಆಲಸಿ ಯವನೋಚ್ಚಿಷ್ಟಂ, ಆಲಸಿ ಮತ್ತು ಯವನ ಇವರಿಬ್ಬರು ಉಚ್ಚಿಷ್ಟ, ಎಲ್ಲ ಬಿಟ್ಟವರು. ಪರಂ ದೌರ್ಭಾಗ್ಯ ಕಾರಣಂ, ಇವರಿಬ್ಬರೇ ಇಡೀ ದೇಶ ದೌರ್ಭಾಗ್ಯಕ್ಕೆ ಕಾರಣ. ಯವನಾದ ಅಪಹರತಿ ದ್ರವ್ಯಂ, ಯವನಾದವನು ಮಕ್ಕಳನ್ನು ಹುಟ್ಟಿಸಿ ಬಿಡ್ತಿರ್ತಾನೆ. ಅವನು ಅಪಹಾರ ದ್ರವ್ಯವನ್ನೆಲ್ಲ ಬೇರೆಯವರ
ಸಂಪಾದನೆ ಎಲ್ಲ ಬೇರೆಯವ್ರ ಟ್ಯಾಕ್ಸ್ನೆಲ್ಲ ಇವನ ಮಕ್ಕಳಿಗೆ ಕೊಡ್ತಾ ಇರ್ತಾನೆ. ಇನ್ನೊಬ್ಬ ಆಲಸಿ ಕೊಟ್ಟಿದ್ದನ್ನು ಆಲಸ್ಯದಿಂದ ಏನು ಕೆಲಸ ಮಾಡಲ್ಲ, ಬಿಟ್ಟು ತಿನ್ಕೊಂಡು ನೆಕ್ಕೊಂಡು ನುಂಗ್ಕೊಂಡು ಹಾಗೆ ಸರ್ವನಾಶನ ಮಾಡ್ಕೊಂಡಿರ್ತಾರೆ. ಇವರಿಬ್ಬರಿಂದ ದೇಶ ಒಬ್ಬ ಮಕ್ಕಳು ಹುಡ್ಸೋನು, ಒಬ್ಬ ಅನ್ನ ತಿಂದು ಹಾಕೋನು. ಉತ್ಪಾದನೆ ಮಾಡೋರಿಲ್ಲ, ಮಕ್ಕಳನ್ನ ಉತ್ಪಾದನೆ ಮಾಡೋರಿದ್ದಾರೆ, ಅನ್ನ ಉತ್ಪಾದನೆ ಮಾಡೋರಿಲ್ಲ. ಆಲಸಿ, ಸೋಂಬೇರಿತನ. ಇದರಿಂದ ದೇಶ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ದೌರ್ಭಾಗ್ಯಂ ಜ್ಞಾನ ವಿಜ್ಞಾನಂ ಕೇವಲಂ ಸ್ವಾರ್ಥ ಸಾಧಕಂ ಸಾಮಾನ್ಯ ಜ್ಞಾನ ಸಂಪನ್ನಾತ್ ಪೃಥ್ವಿ ಸಜ್ಜನ ಪಾಲಿತಂ. ದ ಟ್ರಾಜಿಡಿ ಬಿಹೈಂಡ್ ದ ಸೈನ್ಸ್ ಅಂಡ್ ಎಜುಕೇಷನ್ ಈಸ್ ಸೆಲ್ಫಿಶ್ನೆಸ್. ದ ಗ್ಲೋಬ್ ಕ್ಯಾನ್ ಬಿ ಸೇವ್ಡ್ even if we have minimum common sense. ದೌರ್ಭಾಗ್ಯಂ ಜ್ಞಾನ ವಿಜ್ಞಾನಂ, ಎಲ್ಲ ರೀತಿಯ ಜ್ಞಾನ ವಿಜ್ಞಾನ ಕೇವಲಂ ಸ್ವಾರ್ಥ ಸಾಧಕಂ, ಅದು ಸ್ವಾರ್ಥಕ್ಕೋಸ್ಕರ ಮಾಡಿದಂತಹ ಜ್ಞಾನ ವಿಜ್ಞಾನ, ಎಲ್ಲ ಅಭಿವೃದ್ಧಿ ಹಾಗೆ ಹೀಗೆ ವಿದ್ಯಾಭ್ಯಾಸ ಎಲ್ಲವೂ ಸ್ವಾರ್ಥ, ಎಲ್ಲ ದೇಶದ ದೌರ್ಭಾಗ್ಯ. ಇದರ ಬದಲಾಗಿ ಸಾಮಾನ್ಯ ಜ್ಞಾನವನ್ನು ಕೊಟ್ಟರೆ ಸಾಕು, ಹೇಗೆ ಬದುಕಬೇಕು, ಹೇಗೆ ಬಗಳಬೇಕು. ಸ್ಮಿತ ಪೂರ್ವಭಾಷಿ, ಎದುರುಗಡೆ ಸಿಕ್ಕಿದವನ್ನ ನಕ್ಕು ಮಾತಾಡಿಸುವುದು, ಅದೆರಡನ್ನು ಬಿಟ್ಟು ಇನ್ನೆಲ್ಲ ಮಾಡ್ತೀವಿ. ಸಾಮಾನ್ಯ ಜ್ಞಾನ ಸಂಪನ್ನ ಪೃಥ್ವಿ ಸಜ್ಜನ ಪಾಲಿತಂ. ಹೀಗೆ ಸಾಮಾನ್ಯ ಜ್ಞಾನ, ಕಾಮನ್ ಸೆನ್ಸ್. ರೋಡಲ್ಲಿ ಹೋಗುವಾಗ ಪಥ ಹೋಗಿಬಾರ್ದು, ಕಾಮನ್ ಸೆನ್ಸ್. ಅಲ್ಲಿ ರೋಡಲ್ಲಿ ಸೈಡಲ್ಲಿ ಯಾರು ನೋಡ್ತಿಲ್ಲ ಅಂದರೆ ಅಲ್ಲೇ ರಿಸರ್ಚ್ ಮಾಡು, ಅಲ್ಲೇ ಟಾಯ್ಲೆಟ್ ಮಾಡು. ಹೀಗೆಲ್ಲ ಮಾಡೋದ್ರಿಂದ ಯಾವ ವಿಜ್ಞಾನ, ಎಂಥ ಸೈಂಟಿಸ್ಟ್ಗಳು ಹಣೆ ಬರೋ ಅಷ್ಟೇ ಕತೆ, ಎಂಥ ವಿಜ್ಞಾನಿಗಳ ಹಣೆ ಬರೋ ಅಷ್ಟೇ ಕತೆ. ಕಾಮನ್ ಸೆನ್ಸ್ ಎಲ್ಲಿವರೆಗಿರಲ್ಲ. ಪೃಥ್ವಿ ಸಜ್ಜನ ಪಾಲಿತಂ, ಪೃಥ್ವಿ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಸಜ್ಜನರು, ಕಾಮನ್ ಸೆನ್ಸ್ ಇರೋರು ಬೆಳಿಬೇಕೆ ಹೊರತು ದೊಡ್ಡ ದೊಡ್ಡ ವಿಜ್ಞಾನದಿಂದ ಅವರ ಸ್ವಾರ್ಥ ಸಾಧನೆ ಆಗುತ್ತದೆ ಅಷ್ಟೇ. ಆದರೆ ದೇಶ ಅಭಿವೃದ್ಧಿ ಅಂತೂ ಸಾಧ್ಯವೇ ಇಲ್ಲ. ಪ್ರಾಣಿನಾಂ ಕ್ರಿಮಿಕೀಟಾದಿ ಸರ್ವಂ ಖಾದಂತಿ ಮಾನವಾಃ ತೇ ಸರ್ವೇ ಪುನರಾಯಾತಿ ವಿನಾಶೇತಿ ನಿಶ್ಚಿತಂ. We eat everything starting from insects to all animals. The departed animal soul will take rebirth again to kill the man again in the future. ಪ್ರಾಣಿನಾಂ ಕ್ರಿಮಿಕೀಟಾದಿ ಸರ್ವಂ ಖಾದಂತಿ ಮಾನವ. ಪ್ರಾಣಿ, ಕ್ರಿಮಿ, ಕೀಟ ಪ್ರತಿಯೊಂದನ್ನು ಮನುಷ್ಯ ತಿಂದು ತೇಗುತ್ತಾನೆ. ಆದರೆ ತೇ ಸರ್ವೇ ಪುನರಾಯಾತಿ, ಅವುಗಳೆಲ್ಲ ಪುನಃ ಬಂದು ನಮ್ಮನ್ನು ಒಂದು ದಿನ ನಾಶ ಮಾಡುವುದಂತೂ ಸತ್ಯ, ಖಂಡಿತ. ಅನ್ನಂಚ ಪಾಯಸಂ ಭಕ್ಷ್ಯಂ ದತ್ತಂ ಮಾನವ ಸಂಕುಲೆ ದುರಂತಂ ಪಶು ಭಕ್ಷಂತಿ ಗೋಮಾತಾ ಮಾತೃಸ್ಥಾನಕಂ. ಎ ಸ್ವೀಟ್ ಡಿಶ್ ಮೇಡ್ ಅಪ್ ಆಫ್ ಮಿಲ್ಕ್ ಆ್ಯಂಡ್ ರೈಸ್, ವಡಾ, ದೋಸಾ, ಚಪಾತಿ, ರೋಟಿ, ಎಟ್ಸೆಟ್ರಾ given by the God for human society. But the tragedy is we eat the cow which is next to the mother. ಅನ್ನಂಚ ಪಾಯಸಂ ಭಕ್ಷ್ಯಂ, ಅನ್ನ, ಪಾಯಸ, ಭಕ್ಷ್ಯ, ದತ್ತಂ ಮಾನವ ಸಂಕಲೆ, ಎಲ್ಲವೂ ದೇವರು ನಮಗೆ ಕೊಟ್ಟಂತಹ ವರ. ಆದರೆ ದುರಂತವೆಂದರೆ ಗೋಮಾತೆಯನ್ನು ಆದಿಯಾಗಿ ಪಶುಗಳನ್ನೆಲ್ಲ ನಾವು ಭಕ್ಷಂತಿ, ನಮ್ಮ ತಾಯಿ, ಹಾಲು ಕುಡಿಸುವ ತಾಯಿಯಾಗಿರೋ ಗೋಮಾತೆಯನ್ನು ಬಿಡದೆ ಎಲ್ಲ ಪ್ರಾಣಿಗಳನ್ನು ತಿಂದು ತೇಗುತ್ತೇವೆ. ಜೀವಂ ಗೋಮೂಲ ಪಶ್ವಾದಿ ಮರಣೇ ರೋದತಿ ಸದಾ ತತ್ಪೀಡಾ ಪುನರಾಗತ್ಯ ಕ್ರಿಮಿನಾ ಹಂತಿ ಮಾನವಾಃ. ಆಲ್ ಎನಿಮಲ್ಸ್ ಕ್ರೈ ಆ್ಯಂಡ್ ಫೀಲ್ ಬಿಫೋರ್ ದ ಡೆತ್. That same feelings, that same cry formulates as energy and comes back and kills man in near future. ಜೀವಂ ಗೋಮೂಲ ಪಶ್ವಾದಿ ಮರಣೇ ರೋದತಿ ಸದಾ. ಹಸು, ಕರು, ಎಮ್ಮೆ, ಕೋಳಿ, ಕುರಿ, ಪಶುಗಳು, ಪ್ರಾಣಿಗಳು ಎಲ್ಲವಕ್ಕೂ ಜೀವ ಇರುತ್ತದೆ. ಆ ಜೀವಿಗಳು ತಮ್ಮ ಮರಣಕಾಲದಲ್ಲಿ ಗೋಳಾಡುತ್ತವೆ, ಅಳುತ್ತವೆ. ತತ್ ಪೀಡಾ ಪುನರಾಗತ್ಯ, ಅವು ಅನುಭವಿಸಿದ ಪೀಡೆ ಒಂದಲ್ಲ ಒಂದು ದಿನ ನಮಗೆ ಕ್ರಿಮಿನಾ ಹಂತಿ ಮಾನವ, ಕ್ರಿಮಿ ರೂಪದಲ್ಲಿ ಬಂದು ನಮ್ಮನ್ನು ನಾಶ ಮಾಡೋದು, ರೋಗ ರೂಪದಲ್ಲಿ ಬಂದು ನಮ್ಮನ್ನು ನಾಶ ಮಾಡೋದ್ರಲ್ಲಿ ಅನುಮಾನವೇ ಇಲ್ಲ.
ಖಾತ್ವಾ ಪೀತ್ವಾ ದುರಾಚಾರೈಃ ನಾಶನಂ ದುರ್ಜನೈರ್ಧರ ಬಹಿರ್ದೇಶೇನ ಉಚ್ಚಿಷ್ಟಂ ಕೃತ್ವಾ ನಾಶಂ ಜಲಾಯತಂ. The earth is raped by idiots and greedy persons frequently. We unclean everything by spitting, urinating, toileting, etc. into the water itself, and so on and so, and on the earth, etc. and run away. After doing all these things, a person will run away without cleaning that particular place, like as usual by animals. Animals will do this, but what about the human beings? They also do the same thing. And what is the difference between the man and the animal? Therefore, earth is raped. Therefore, we have variations in weather, variations in earthquakes, so on and so forth. ಖಾತ್ವಾ ಪೀತ್ವಾ ದುರಾಚಾರೈಹಿ, ಕುಡಿದು ತಿಂದು ದುರಾಚಾರ ಮಾಡುವುದರ ಮೂಲಕ ದುರ್ಜನೈರ್ಧರ, ದುರ್ಜನರಿಂದ ಈ ಭೂಮಿಯು ನಾಶವಾಗುತ್ತಿದೆ. ಬಹಿರ್ದೇಶನ ಉಚ್ಚಿಷ್ಟಂ, ಮನೆಯಲ್ಲಿ ಟಾಯ್ಲೆಟ್ ಇದ್ದರೂ ಹೊರಗಡೆ ಹೋಗಿ ಟಾಯ್ಲೆಟ್, ರೋಡ್ ಸೈಡಲ್ಲಿ ಟಾಯ್ಲೆಟ್ ಮಾಡ್ತಾರೆ. ಯಾರು ಎಜುಕೇಟೆಡ್, ಅನ್ಎಜುಕೇಟೆಡ್ ಅಲ್ಲ. ಬಹಿರ್ದೇಶೇನ ಉಚ್ಚಿಷ್ಟಂ ಕೃತ್ವಾ ನಾಶಂ ಜಲಾಯತಿ. ಇಷ್ಟಲ್ಲದೆ ಆ ನದಿ ಪಾತ್ರದಲ್ಲಿ ತಮ್ಮ ಮನೆ, ತನ್ನ 10 ವರ್ಷಗಳ ಪಾತ್ರೆ ಪರಡಿ ಬಟ್ಟೆ ತೊಳೆದು ಆ ನದಿ ನೀರಿಗೆ ಬಿಡ್ತಾರೆ. ಕೆಳಗಡೆ ಇದ್ದಂತಹ ನದಿ ಪಾತ್ರದ ಕೆಳಗಿರುವಂತಹ ಜನ ಅದನ್ನು ಸ್ನಾನ ಮಾಡ್ಕೊಂಡು ಭಗವಂತ ಅಂತ ಮೈಯಲ್ಲೆಲ್ಲ ರೋಗಗಳನ್ನು ಹಚ್ಚಿಕೊಂಡು ಮನೆಗೆ ಹೋಗ್ತಾರೆ. ಇಂತಹ ಎಜುಕೇಟೆಡ್ ಇರುವ ದೇಶದಲ್ಲಿ ಅಭಿವೃದ್ಧಿಯಾಗಲು ಸಾಧ್ಯವೇ ಸಾಧ್ಯ. ಸಂತಿ ಛಾತ್ರ ಜ್ಞಾನದಾಹಿ ಉತ್ಸುಕಂ ಕಷ್ಟಜೀವನೆ ಪರಂ ದುರ್ಮಿತ್ರ ಸಂಯೋಗಾತ್ ಉದ್ದಿಷ್ಟಂ ದುಷ್ಪ್ರಭಾವಿತಂ. Still there are some good students who are really interested and inquisitive of knowledge, but due to the influence with the wicked students, they also practice bad activities, bad habits and bad attitudes, and thereby the purpose of education cannot be served. ಸಂತಿ ಭ್ರಾತ ಜ್ಞಾನದಾಹಿ, ಜ್ಞಾನದಾಹಿಗಳು ಛಾತ್ರರು, ಸಂತಿ ಛಾತ್ರಾಹ ಜ್ಞಾನದಾಹಿ, ಅನೇಕ ವಿದ್ಯಾರ್ಥಿಗಳು ಜ್ಞಾನದಾಹಿಗಳಾಗಿರೋರು ಇದ್ದಾರೆ, ಇಲ್ಲ ಅಂತಿಲ್ಲ, ಎಲ್ಲರೂ ಹಾಳಾಗಿಲ್ಲ. ಉತ್ಸುಕಂ ಕಷ್ಟ ಜೀವನೆ, ತುಂಬ ಕಷ್ಟದಲ್ಲಿ ಓದಬೇಕು, ಬರಿಬೇಕು, ಕಷ್ಟಪಟ್ಟು ಜ್ಞಾನ ಸಂಪಾದನೆ ಮಾಡಬೇಕು ಅನ್ನೋರು ಲಕ್ಷಾಂತರ ಜನ ಇದ್ದಾರೆ. ಆದರೆ ಅವರು ಅಂದ್ಕೊಂಡು ಬಂದು ಸೇರಿಕೊಂಡ ನಂತರ ಮಿತ್ರ ಸಂಯೋಗ ಜೊತೆ ಸಿಗುವಂಥ ಫ್ರೆಂಡ್ಶಿಪ್ನಿಂದ ಉದ್ದೇಶ್ಯಂ ದುಷ್ಪ್ರಭಾವಿತಂ, ಯಾಕೆ ಬಂದಿದ್ದೀನಿ, ಏನು ಮಾಡಬೇಕು ಅನ್ನೋದೆಲ್ಲ ಮರೆತು ಅವನು ಹೇಳಿದ ದಾರಿಯಲ್ಲಿ ಅಂತ ಮೇಷ್ಟ್ರನ್ನ ಬೈತಾನೆ, ನಗ್ತಾನೆ, ಖುಷಿ ಪಡ್ತಾನೆ. ಅದರಿಂದ ಇವನು ಖುಷಿ ಪಡ್ತಾನೆ. ಏಕೆಂದರೆ ಕೆಟ್ಟದ್ದು ಬೇಗ ಆಕರ್ಷಣೆಗೊಳಗಾಗುತ್ತೆ. ಕೆಟ್ಟದನ್ನೇ ಕಲ್ತ್ಕೊಂಡು ದುಷ್ಪ್ರಭಾವಿತಂ, ಬಂದ ಕಾರ್ಯವನ್ನು ಮರೆತು ಅವನು ಕೂಡ ಇನ್ನೊಬ್ಬ ಗ್ಯಾಂಗ್ ಲೀಡರ್ ಆಗುತ್ತಾನೆ. ಅನೇಕೋ ಸ್ಕಂದ ಕರ್ತವ್ಯ ವೃದ್ಧಿಜಾಲೆ ನಿರಂತರಂ ಯೋಗೀಂ ತ್ಯಾಗೀಂ ನಿಯುಜ್ಯೇತ ಕೇಂದ್ರೀಕೃತ ನಿಯಂತ್ರಣಂ. If we are interested in growth, we have to cut everything into small pieces continuously. We have to appoint a real social worker who is ready to sacrifice family, food, etc. And it should be a certainly controlled system. And it should be a centrally controlled system, controlled by the central government. ಅನೇಕೋ ಸ್ಕಂದ ಕರ್ತವ್ಯ, ಯಾವುದಾದ್ರು ಒಂದು ಕೆಲಸ ಮಾಡಬೇಕಾದ್ರೆ ಸಣ್ಣ 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 ತುಂಡುಗಳಾಗಿ ಕೆಲಸವನ್ನು ಮಾಡಿಕೊಳ್ಬೇಕು. ಸ್ಕಂದ ಅಂದರೆ ಪೀಸ್ಗಳು, ಅನೇಕ ಪೀಸ್ಗಳಾಗಿ ಮಾಡಿಕೊಂಡಾಗ ವೃದ್ಧಿಜಾಲೆ ನಿರಂತರಂ, ಅಡಮ್ ಸ್ಮಿತನ ಸ್ಪೆಷಲೈಸೇಷನ್, ಡಿವಿಷನ್ ಆಫ್ ಲೇಬರ್ ಅಂತಾರಲ್ಲ, ಅನೇಕೋ ಸ್ಕಂದ ಕರ್ತವ್ಯ, ಯಾವುದೇ ಒಂದು ಸಣ್ಣ ಕೆಲಸವನ್ನು ಕೂಡ ಪುನಃ ಸಣ್ಣ ಸಣ್ಣ ವಿಭಾಗಗಳಾಗಿ ಮಾಡಿಕೊಂಡಾಗ ಕಂಟಿನ್ಯೂಸ್ ಆಗಿ ಎಕ್ಸ್ಪರ್ಟೈಸ್ ಆಗ್ತಾರೆ. ವೃದ್ಧಿಜಾಲೆ ನಿರಂತರಂ ಯೋಗೀಂ ತ್ಯಾಗೀಂ ನಿಯುಜ್ಯೇತ, ಅದರ ಕಂಟ್ರೋಲಿಂಗ್ ಯಾರು ಇರಬೇಕು? ಎಲ್ಲ ಬಿಟ್ಟವನು, ಫ್ಯಾಮಿಲಿ, ಆಹಾರವನ್ನು ಮಿತವಾಗಿ ತಗೊಳ್ಳೋನು,
ಏಕಾದಶಿ ಉಪವಾಸ ಮಾಡೋನು, ಯೋಗಿಯಾಗಿರಬೇಕು, ತ್ಯಾಗಿಯಾಗಿರಬೇಕು ಅಂಥವ್ರನ್ನ ಅಲ್ಲಿಗೆ ಕಂಟ್ರೋಲರ್ ಆಗಿ ನಿಯಂತ್ರಣ ಮಾಡಬೇಕು. ಮತ್ತು ಎಲ್ಲವೂ ಕೇಂದ್ರೀಕೃತ ವ್ಯವಸ್ಥೆ, ಸೆಂಟ್ರಲಿ ಕಂಟ್ರೋಲ್ ಸಿಸ್ಟಮ್ ಆಗಿರಬೇಕು. ಎಲ್ಲ ಒಂದು ಕಡೆ ಯಾವನ ಹೇಳೋದು ಅವನು ಇನ್ನೇನು ಮಾಡೋದಲ್ಲ, ಮೇಲ್ಗಡೆ ಟಾಪಲ್ಲಿ ಎಲ್ಲವನ್ನು ನಿಯಂತ್ರಣ ಮಾಡ್ತಿರಬೇಕು. ಬ್ರ್ಯಾಂಚ್ ಬ್ಯಾಂಕಿಂಗ್, ಸೆಂಟ್ರಲ್ ಬ್ಯಾಂಕಿಂಗ್, ಎಲ್ಲೋ ಅಮೇರಿಕಾದಲ್ಲಿ ಕೂತಂತಹ ಯಾವುದೋ ದೇಶದಲ್ಲಿ ಕೂತಂತಹ HDFCಯ ಬ್ಯಾಂಕ್ ಮ್ಯಾನೇಜರ್ ಇಡೀ ಪ್ರಪಂಚವನ್ನು ಹೇಗೆ ನಿಯಂತ್ರಣ ಮಾಡುತ್ತಾನೋ ಕೇಂದ್ರೀಕೃತ ವ್ಯವಸ್ಥೆ ಇರಬೇಕು. ಆದರೆ ಪ್ರತಿಯೊಬ್ಬರಿಗೂ ಸಣ್ಣ ಸಣ್ಣ ಡಿವಿಷನ್ ಆಫ್ ಲೇಬರು, ಪ್ರತಿಯೊಬ್ಬರಿಗೂ ವಿಕೇಂದ್ರೀಕೃತ ನಿಯಂತ್ರಣವೂ ಕೂಡ ಇರಬೇಕು. ಕೇಂದ್ರೀಕೃತ ವ್ಯವಸ್ಥೆಯಲ್ಲಿ ಕೇಂದ್ರೀಕೃತ ನಿಯಂತ್ರಣವಿದ್ದಾಗ ದೇಶ ಅಭಿವೃದ್ಧಿ ಇಷ್ಟು ಸಾಧ್ಯ. ಹೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳನ್ನು ನಿರೀಕ್ಷಿಸಿ. ವಂದನೆಗಳು. ನಮಸ್ಕಾರ.